आसेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयपरं वरप्रदगुरो वैराग्यभाग्योरधो वेदान्तामृतसारमन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमर्घशीलं गोपालदेशिमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि मच्युतपदाम्बुजयुग्मरुक्मिव्यामोहतस्तरितराणि नाय अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकथाङ्गतम् यच्चसारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यदि परिपृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् ಹನ್ನೆರಡನೇ ಅಧ್ಯಾಯದಲ್ಲಿ ಕಡೆಯ ಭಾಗ ಕರ್ಮಯೋಗಿಯೇ ಮುಖ್ಯವಾಗಿ ಬೇಕಾದಂತಹ ಆತ್ಮಗುಣಗಳನ್ನೆಲ್ಲ ಹೇಳುವ ಶ್ಲೋಕಗಳು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮಯ ಪ್ರಿಯ, ಅದನ್ನು ಹೇಳಿ ಬಂಧನಕ್ಕೆ ಯಾವುದು ಕಾರಣವಾಗುತ್ತೋ ಆ ಪುಣ್ಯ ಪಾಪಗಳನ್ನೆಲ್ಲ ಅವನು ತ್ಯಾಗ ಮಾಡ್ತಾನೆ. ಅಂತಹ ಭಕ್ತಿಯುಳ್ಳಂತಹ ಕರ್ಮಯೋಗಿಯು ನನಗೆ ಬಹಳ ಪ್ರಿಯನಾದವನು ಅಂತ ಹೇಳಿ, ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾವಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಗವಿವರ್ಜಿತಃ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಸಮಶತ್ರೌ ಚ ಮಿತ್ರೇ ಚ, ಶತ್ರು ಮಿತ್ರರಲ್ಲಿ ಹಿಂದೆಯೂ ಇದು ಹೇಳಲ್ಪಟ್ಟಿತು. ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳಿದವಾಗ, ಅದ್ವೇಷ್ಟ ಸರ್ವಭೂತಾನಾಂ ಅಂದಾಗ ತನ್ನಲ್ಲಿ ಹೇಗೆಯೋ ಹಾಗೆ ತನ್ನ ಶತ್ರು ಮಿತ್ರರಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಇರ್ತಾನೆ ಅಂತ ವ್ಯಾಖ್ಯಾನ ಮಾಡಿದ್ರಿಂದ ಇಲ್ಲಿ ಅದು ಸಾಮಾನ್ಯವಾಗಿ ಕೆಲವರು ವಿರೋಧ ಭಾವವನ್ನು ಹೊಂದಿರುವವರು ಇರ್ತಾರೆ. ಆದರೆ ಸದ್ಯದಲ್ಲಿ ವಿರೋಧವನ್ನು ಮಾಡ್ತಾ ಇರೋರು ಇರಬಹುದು. ಅಂತಹವರನ್ನು ಕುರಿತು ಇಲ್ಲಿ ಹೇಳಿದೆ ಅಂತ ಅರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಸಾಮಾನ್ಯವಾಗಿ ಶತ್ರುಗಳು ಹಿಂದೆ ಯಾವಾಗಲೂ ಅವರಿಗೆ ನಮ್ಮ ಮೇಲೆ ಒಂದು ಇದು ಉಂಟಾಗಿರಬಹುದು, ಶತ್ರುಭಾವ. ಶತ್ರುಗಳು ಅವರಿಗೆ ನಮ್ಮ ಮೇಲೆ ವಿರುದ್ಧವಾದ ಅಭಿಪ್ರಾಯಗಳು ಇರಬಹುದು. ಆದರೆ ಸದ್ಯದಲ್ಲಿ ಏನು ಮಾಡದೇ ಇರಬಹುದು. ಕೆಲವರು ಈಗ ಸನ್ನಿಹಿತವಾಗಿದೆ, ಈಗ ಏನೋ ವಿರೋಧವನ್ನು ಮಾಡ್ತಾ ಇದ್ದಾರೆ, ಆ ರೀತಿ ಇಂತಹವರು ಆ ರೀತಿಯಾಗಿ ವ್ಯತ್ಯಾಸವನ್ನು ಹೇಳ್ತಾರೆ. ಇದು ಹೇಳುವಾಗ ಸಮಃ ಶತ್ರೌಚ ಮಿತ್ರೇಚ ಅಂತ ಹೇಳುವಾಗ, ಯಾಕೆಂದರೆ ಹಿಂದೆ ಅದ್ವೇಷ್ಟ ಸರ್ವಭೂತಾನಾಂ ಇತ್ಯಾದಿನ ಶತ್ರುಮಿತ್ರಾದಿಷು ದ್ವೇಷಾದಿರಹಿತತ್ವಂ ಉಕ್ತಂ
ಮೊದಲೇ ಹೇಳಿ ಆಗಿದೆ ದ್ವೇಷವಿರಬಾರ್ದು ಅಂತ ಹೇಳಿ. ಈಗ ತ್ರತೇಷು ಸನ್ನಿಹಿತೇಷು ಅಪಿ, ಹತ್ತಿರದಲ್ಲಿರೋರು ಅಂದರೆ ಈಗ ಸದ್ಯದಲ್ಲಿ ಉಂಟಾಗ್ತಾ ಇರುವಂತಹದ್ದು ಶತ್ರುತ್ವವೋ ಮಿತ್ರತ್ವವೋ, ಅದರಲ್ಲಿಯೂ ಕೂಡ ಸಮಚಿತ್ತತ್ವಂ ತಥೋಪಿ ಅತಿರಿಕ್ತೋ ವಿಶೇಷ ಉಚ್ಯತೆ. ಶತ್ರುಗಳು ಅಂತ ತಿಳಿದಿದ್ರು ಅವರು ನಮಗೇನು ವಿರೋಧ ಮಾಡದೆ ಹೋದರೆ ಅವರ ವಿಷಯದಲ್ಲಿ ನಮಗೇನು ವಿರೋಧ ಇಲ್ಲದೆ ಇರಬಹುದು. ಆದರೆ ವಿರೋಧ ಉಂಟು ಮಾಡ್ತಾ ಇರುವ ಸಮಯದಲ್ಲಿ ಸಮಚಿತ್ತತ್ವ ಹೊಂದಿರೋದು ಇನ್ನೂ ವಿಶೇಷವಾದದ್ದು. ಆದ್ದರಿಂದ ಇಲ್ಲಿ ಹಿಂದೆ ಹೇಳಿದ ಅದ್ವೇಷ್ಟ ಸರ್ವಭೂತ ನಮಗಿಂತ ಸ್ವಲ್ಪ ಬೇರೆಯಾದ ಅರ್ಥವನ್ನು ಸಮಶತ್ರೌಚ ಮಿತ್ರೇಚ ಪುನರುಕ್ತಿ ಇಲ್ಲದೆ ಇರುವ ಹಾಗೆ ಅರ್ಥವನ್ನು ಮಾಡ್ತಾರೆ ಇಲ್ಲಿ. ಹಾಗೆಯೇ ಮಾನ ಅವಮಾನಯೋ ಶೀತ ಉಷ್ಣ ಸುಖ ದುಃಖೇಶು ಸಮಃ ಸಂಘ ವಿವರ್ಜಿತ, ಯಾವುದರಲ್ಲೂ ಆಸಕ್ತಿಯನ್ನು ಸಂಘವನ್ನು ಹೊಂದದೇ ಇರುವಂತಹವನು. ತುಲ್ಯನಿಂದ ಸ್ತುತಿರ್ಮೌನಿ, ಯಾರಾದರೂ ಹೊಗಳಿದರಾಗಲಿ ಅಥವಾ ನಿಂದೆ ಮಾಡಿದ್ರು ಏಕರೂಪವಾಗಿರುವಂತಹವನು. ಸಂತುಷ್ಟ ಏನಕೇನಚಿತ್, ಇದೆಲ್ಲವೂ ಕೂಡ ಯಾವುದು ಸಿಗುತ್ತೋ ಅದರಲ್ಲಿಯೇ ಅವನಿಗೆ ಸಂತೋಷ. ಅನಿಕೇತಃ ಅಂದರೆ ಯಾವುದೋ ಒಂದು ಸ್ಥಿರವಾದ ಒಂದು ಮನೆ ಎನ್ನುವುದರಲ್ಲಿ ಅವನಿಗೆ ಸಂಘವಿಲ್ಲದೆ ಇರುವಂತಹದ್ದು. ಆತ್ಮ ವಿಷಯದಲ್ಲಿಯೇ ಅವನ ಮನಸ್ಸಿರೋದ್ರಿಂದ ಸ್ಥಿರಮತಿ ಭಕ್ತಿಮಾನ್, ಆತ್ಮನಿ ಸ್ಥಿರಮತಿತ್ವೇನ, ಆತ್ಮನಲ್ಲಿಯೇ ಅವನ ಮನಸ್ಸು ಸ್ಥಿರವಾಗಿರೋದ್ರಿಂದ ನಿಕೇತನ ಆದಿಶು ಅಸಕ್ತಃ, ಮನೆ ಮೊದಲಾದವುಗಳಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಆದ್ದರಿಂದ ಅನಿಕೇತಃ ಅಂತ ಹೇಳಲ್ಪಟ್ಟಿದೆ. ನಿಕೇತ ಅಂದರೆ ಮನೆ, ಅನಿಕೇತಃ ಅಂದರೆ ಮನೆ ಇಲ್ಲದವರನು ಅಂತ ಹೇಳಿದ್ರೆ ಒಂದು ಆಶ್ರಯವಿಲ್ಲದವರನು ಅಂದರೆ ಆಶ್ರಮದ ಮನೆ ಆತ್ಮದಲ್ಲಿಯೇ ಅವನ ಮನಸ್ಸು ಸ್ಥಿರವಾಗಿರೋದ್ರಿಂದ ಬೇರೆ ಆಶ್ರಯ ಅಂತ ತಿಳಿದು ಬರುವಂತಹ ಮನೆ ಮೊದಲಾದವುಗಳಲ್ಲಿ ಅವನಿಗೆ ಸಂಘವಿಲ್ಲದೆ ಇರೋದು. ತಥೈವ ಮಾನಾವಮಾನಾದಿಶು ಅಪಿ ಸಮಃ, ಅದರಿಂದಲೇ ಮಾನ ಅವಮಾನವೆಲ್ಲ ಆಗುವುದು ದೇಹಕ್ಕೆ, ಆತ್ಮನಿಗೆಲ್ಲ. ಆದ್ದರಿಂದ ಇವನ ಮನಸ್ಸು ಆತ್ಮನಲ್ಲೇ ಇರೋದರಿಂದ ಯಾವುದರಲ್ಲಿಯೂ ಕೂಡ ಅವನಿಗೆ ವಿಕಾರ ಉಂಟಾಗುವುದಿಲ್ಲ ಇವುಗಳಿಂದ. ಯಹ ಏವಂಭೂತಃ ಭಕ್ತಿಮಾನ್ ಸಮೇ ಪ್ರಿಯ, ಈ ರೀತಿಯಾದ ನನ್ನಲ್ಲಿ ಭಕ್ತಿಯನ್ನುಳ್ಳಂತಹ ಈ ಕರ್ಮಯೋಗಿಯು ನನಗೆ ಬಹಳ ಪ್ರಿಯನಾದವನು ಅನ್ನೋದೆಲ್ಲ ಕಡೆಯೂ ಅದು ಸೇರುತ್ತೆ. ಸಮಶತ್ರೌಚ ಇತ್ಯಾದಿನ ಶ್ಲೋಕದ್ವಯೇನ ಬಹುವಿಧಂ ಸಹೇತುಕಂ ಸಾಮ್ಯ ಮುಚ್ಯತೆ. ಇಲ್ಲ ಸಾಮ್ಯವೂ ಇದೆ ಅನೇಕ ಹಿಂದೆ ಹೇಳಿದ್ರಲ್ಲಿ. ತತ್ರ ಪುನರುಕ್ತಿ ಆಶಂಕ್ಯ ಪರಿಹರತಿ, ಪುನರುಕ್ತಿ ಇಲ್ಲ ಅನ್ನೋದರಿಂದ ಅದನ್ನು ಪರಿಹಾರ ಮಾಡ್ತಾರೆ. ಸನ್ನಿಹಿತ ಸ್ವರೂಪ ಮಾನಾವಮಾನ ಮಾನಾದಿ ದ್ವಂದ್ವಾಂತರ ಸಹಪಾಠವಶಾತ್. ಇಲ್ಲಿ ಮಾನ ಅವಮಾನಗಳೆಲ್ಲ ತಕ್ಷಣ ಉಂಟಾಗುವಂತಹದ್ದು, ಮಾನ ಅವಮಾನ ಅನ್ನೋದು ತಕ್ಷಣ ಉಂಟಾಗುವಂತಹದ್ದು. ಅದರ ಜೊತೆ ಹೇಳಿರೋದ್ರಿಂದ ಶತ್ರು ಮಿತ್ರರಿಗೂ ಆ ರೀತಿ ಅರ್ಥ ಮಾಡ್ತಾರೆ. ಸನ್ನಿಹಿತ ಸ್ವರೂಪ ಮಾನಾವಮಾನಾದಿ, ಮಾನ ಅವಮಾನವೆಲ್ಲ ತಕ್ಷಣದಲ್ಲಿ ನಮಗೆ ಏರ್ಪಡುವಂತಹದ್ದು. ಅದರ ಜೊತೆಯಲ್ಲಿ ಶತ್ರು ಮಿತ್ರರು ಸಮಃ ಶತ್ರುಚ ಮಿತ್ರೇಚ ಅಂತ ಹೇಳಿರೋದ್ರಿಂದ ಇದಕ್ಕೂ ಕೂಡ ಸನ್ನಿಹಿತೇಶು ಅಂತ ಅರ್ಥ ಮಾಡಿದ್ರು. ತಕ್ಷಣ ನಮಗೆ ಈಗ ಉಂಟಾಗಿರುವಂತಹದ್ದು. ಆದ್ದರಿಂದ ದ್ವಂದ್ವಾಂತರ ಸಹಪಾಠವಶಾತ್, ಹತ್ರ ದ್ವಂದ್ವಾಂತರಗಳು ಮೊದಲಾದವು ಸುಖ ದುಃಖಗಳು ಎಲ್ಲ ಹೇಳಿರೋದ್ರಿಂದಲೂ ಕೂಡ ಶತ್ರು ಮಿತ್ರಯೋರಪಿ ಸನ್ನಿಹಿತಯೋ ವಿವಕ್ಷ, ನಮಗೆ ತಕ್ಷಣ ಉಂಟಾಗಿರುವಂತಹ ಶತ್ರುತ್ವವೋ ಮಿತ್ರತ್ವವೋ ಅವುಗಳಲ್ಲಿ ಇವನು ಸಮನಾಗಿರ್ತಾನೆ. ಸನ್ನಿಧಿರ್ಹಿ ವಿಕಾರಂ ಅತಿಶಯೇನ ಜನಯತಿ, ನಮಗೆ ಶತ್ರುತ್ವ ಇದ್ದರೂ ಕೂಡ ಯಾರಲ್ಲಿಯೋ ಈಗ ಸದ್ಯಕ್ಕೆ ನಮಗೆ ಅವರಿಂದ ಏನು ವಿರೋಧ ಆಗದೆ ಹೋದರೆ ಏನು ವಿಕಾರವಾಗೋದಿಲ್ಲ. ವಿರೋಧ ಆಗ್ತಾ ಇರುವಾಗ ವಿಕಾರ ಆಗದೆ ಇರೋದು ಇನ್ನೂ ಅತಿಶಯವನ್ನು ತೋರಿಸುತ್ತೆ. ಆದ್ದರಿಂದ ಸನ್ನಿಧಿರ್ಹಿ ವಿಕಾರಂ ಅತಿಶಯೇನ ಜನಯತಿ, ಏರ್ಪಟ್ಟಾಗ ಅದನ್ನು ತಡೆದುಕೊಳ್ಳೋದು ಬಹಳ ಕಷ್ಟ ಆ ವಿಕಾರವನ್ನು. ಆ ಸಮಯದಲ್ಲಿಯೂ ವಿಕಾರವಿಲ್ಲದೆ ಇರ್ತಾನೆ ಇವನು ಕರ್ಮಯೋಗಿ ಅಂತ ಇಲ್ಲಿ. ಆದ್ದರಿಂದ ತಥೋಪಿ ಅತಿರಿಕ್ತ ಅಂತ ಹೇಳಿದ್ರು. ಅದು ತಕ್ಷಣವೇ ಉಂಟಾಗಿರುವಂಥದ್ದನ್ನು ಕೂಡ ಇವನು ಅದರಲ್ಲಿ ವಿಕಾರ ಹೊಂದುವುದಿಲ್ಲ. ದೂರಸ್ಥ ಆಸನ್ನ ಸಾಧಾರಣಾತ್ ಅದ್ವೇಷ ಮಾತ್ರಾತ್ ಅತಿರಿಕ್ತ ಇತ್ಯರ್ಥ. ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳಿದಾಗ ಎಲ್ಲ ಸಾಧಾರಣ, ಈಗ ಉಂಟಾಗಿರೋದು ಅಥವಾ ಹಿಂದೆ ಯಾವಾಗಲೂ ಆಗಿರಬಹುದು, ಎಲ್ಲವೂ ಕೂಡ ದ್ವೇಷವಿಲ್ಲದೆ ಇರುವುದು, ಎಲ್ಲರಲ್ಲಿಯೂ ಅದ್ವೇಷವಿಲ್ಲ ಅನ್ನೋದು ಸಾಧಾರಣವಾಗಿ ಹೇಳಲ್ಪಟ್ಟಿತು. ಇದರಲ್ಲಿ ವಿಶೇಷವಾಗಿ ಸನ್ನಿಹಿತವಾದದ್ದು ಹೇಳಲ್ಪಟ್ಟಿದೆ ಅಂತ ಹೇಳಿ, ಕ್ವಚಿದಪಿ ಸಂಘವರ್ಚಿತತ್ವಾತ್ ಶೀತೋಷ್ಣಾದಿಶು ಸಮತ್ವಂ, ಎಲ್ಲದರಲ್ಲಿಯೂ ಕೂಡ ಇವನಿಗೆ ಸಂಘವಿಲ್ಲದೆ ಇರೋದ್ರಿಂದ ಶೀತ ಉಷ್ಣ ಎಲ್ಲವೂ ಕೂಡ ಸಮವಾಗಿರ್ತಾನೆ. ನಿಂದಾಸ್ತುತ್ಯೋ ಫಲಭೂತ ಅಮರ್ಷ ಅನುರಾಗಾದಿ ರಹಿತತ್ವಾತ್ ನಿಷ್ಫಲತ್ವವೇಷೇಣ ತುಲ್ಯತ್ವಂ.
ನಿಂದೆ ಸ್ತುತಿ ಅವುಗಳೆಲ್ಲ ಹಾಗೆಯೇ. ಅದರ ಫಲ ಏನು ಅಂತ ಹೇಳಿದ್ರೆ ಇವನಿಗೆ ಅಸಹನೆಯೋ ಪ್ರೀತಿಯೋ ಉಂಟಾಗುವುದು. ಒಬ್ಬರು ಸ್ತೋತ್ರ ಮಾಡಿದ್ರೆ ಅವರಲ್ಲಿ ಪ್ರೀತಿ ಉಂಟಾಗುತ್ತೆ, ಅಥವಾ ಒಬ್ಬರು ನಿಂದೆ ಮಾಡಿದ್ರೆ ಅವರಲ್ಲಿ ಅಸಹನೆ ಉಂಟಾಗುತ್ತೆ. ಇವುಗಳೆಲ್ಲವೂ ಇಲ್ಲದೇ ಇರುವಂತಹದ್ದು. ಆದ್ದರಿಂದ ನಿಂದೆಯೋ ಸ್ತುತಿಯೋ ಯಾವ ಫಲವನ್ನು ಉಂಟು ಮಾಡೋದಿಲ್ಲ. ನಿಂದೆ ಮಾಡಿದ್ರೂ ಇವನಿಗೆ ಅವನಲ್ಲಿ ಅಸಹನೆ ಉಂಟಾಗೋದಿಲ್ಲ, ಕೋಪವೂ ಉಂಟಾಗೋದಿಲ್ಲ, ಅಥವಾ ಸ್ತುತಿ ಮಾಡಿದರೆ ಪ್ರೀತಿ ಉಂಟಾಗೋದಿಲ್ಲ. ಆದ್ದರಿಂದ ಇದು ಯಾವ ಫಲವನ್ನು ಉಂಟು ಮಾಡೋದಿಲ್ಲ. ನಿಂದೆ ಸ್ತುತಿಗಳು ಅನ್ನೋದರಿಂದ ಸಮನಾಗಿದೆ, ಅದರಲ್ಲಿ ಸಮವಾಗಿರ್ತಾನೆ. ಮೌನಿ ಇತ್ಯತ್ರ ನಾತ್ರ ಮನನಂ ವಿವಕ್ಷಿತಂ. ತುಲ್ಯನಿಂದ ಸ್ತುತಿ ಮೌನಿ ಅಂತ ಒಂದು ಶಬ್ದ ಬಂತು. ಭಾಷ್ಯಕಾರರು ಅದಕ್ಕೇನು ವಿಶೇಷವಾಗಿ ವ್ಯಾಖ್ಯಾನ ಮಾಡಲಿಲ್ಲ. ಮೌನಿ ಅಂತ ಹೇಳಿದ್ರೆ ಮನನ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿಲ್ಲ. ಸ್ಥಿರಮತಿ ಇತ್ಯನೇನೈವ ಸಿದ್ಧತ್ವಾತ್. ಸ್ಥಿರಮತಿ ಅಂತ ಹೇಳಿದಾಗ ಆತ್ಮನನ್ನು ಧ್ಯಾನ ಮಾಡ್ತಾ ಇದ್ದಾನೆ, ಆತ್ಮ ವಿಷಯವನ್ನು. ಆದ್ದರಿಂದ ಮನನವು ಸ್ಥಿರಮತಿ ಅನ್ನೋದ್ರಲ್ಲಿ ಹೇಳಲ್ಪಟ್ಟಿದೆ. ಮುನಿ ಮನನಶೀಲ ತಸ್ಯ ಭಾವ ಮೌನಮಿತಿ ಅಪ್ರಸಿದ್ಧಾರ್ಥತ ಚ ಸ್ಯಾತ್. ಅದು ಕೂಡ ಆಗೋದಿಲ್ಲ. ಮುನಿ ಅಂತ ಹೇಳಿದ್ರೆ ಮನನಶೀಲನಾದವನು. ತುಲ್ಯ ನಿಂದ ಸ್ತುತಿರ್ಮೌನಿ ಅಂತ ಹೇಳಿದಾಗ ಮುನಿ ಅಂತನೋ ಮನನಶೀಲ ಅಂತ ಅರ್ಥ ಮಾಡ್ಬೋದೇ ಅಂದರೆ, ನಾಪಿ ಸಮಸ್ತ ಶಬ್ದ ಅನುಚ್ಚಾರಣಂ. ಮೌನಿ ಅಂದರೆ ಏನು ಉಚ್ಚಾರಣೆ ಮಾಡದೇನೆ ಇರೋದು, ಸುಮ್ಮನೆ ಬಾಯಿ ಮುಚ್ಚಿಕೊಂಡಿರೋದು ಅಂತ, ಆ ರೀತಿ ಮೌನ್ಯವು ಇಲ್ಲಿ ಹೇಳಲ್ಪಟ್ಟಿಲ್ಲ. ತಸ್ಯ ಅತ್ಯಂತ ಅಪೇಕ್ಷಾ ಅಭಾವಾತ್. ಅದರ ಅಪೇಕ್ಷೆ ಇಲ್ಲ ಇವನಿಗೆ. ಅದು ಕರ್ಮಯೋಗಿ ಮಾತಾಡಬಾರ್ದು ಅಂತ ಏನು ನಿಯಮವಿಲ್ಲ. ಆದ್ದರಿಂದ ಇದಕ್ಕೆ ಏನು ಅರ್ಥ ಮಾಡಬೇಕು ಮೌನಿ? ಆದ್ದರಿಂದ ಸಂಕೀರ್ತನಾದಿ ವಿಧೇಶ್ಚ. ದೇಶಿಕರನ್ನೆಲ್ಲ ಸ್ಪಷ್ಟಪಡಿಸ್ತಾರೆ. ಮೌನಿ ಅನ್ನೋದಕ್ಕೆ ಏನೆಲ್ಲ ಅರ್ಥ ಮಾಡ್ಬೋದು. ಮನನಶೀಲ ಅನ್ನೋದು ಅರ್ಥವಲ್ಲ ಇಲ್ಲಿ. ಹಾಗೆಯೇ ಏನು ಮಾತಾಡದೇ ಇರೋನು ಅಂತನೂ ಅರ್ಥವಲ್ಲ. ಮೌನವಾಗಿರ್ತಾನೆ ಅಂತ ಅರ್ಥವಿಲ್ಲ. ಯಾಕೆ ಅಂದರೆ ಸಂಕೀರ್ತನಾದಿ ವಿಧೇಶ್ಚ, ಕೀರ್ತನೆ ಮಾಡಬೇಕು ಅಂತ ಹೇಳಿದ್ದೆ. ಪರಮಾತ್ಮನುಗಳನ್ನೆಲ್ಲ ಕೀರ್ತನೆ ಮಾಡ್ತಾನೆ ಇವನು. ಮೌನವಾಗಿದ್ದರೆ ಹೇಗೆ ಮಾಡೋಕ್ಕೆ ಸಾಧ್ಯ? ಅದರಿಂದ ನಚ ಕಾಲ ವಿಶೇಷಾದಿ ನಿಯತ ಮೌನವ್ರತಂ. ಒಂದು ಕೆಲವು ಕಾಲಗಳಲ್ಲಿ ಮೌನವ್ರತವನ್ನು ಮಾಡ್ತಾರೆ, ಹಾಗೆಯೂ ಕೂಡ ಅಲ್ಲ ಇದು. ಮೌನವ್ರತವನ್ನು ಆಚರಿಸುವಂತಹದ್ದು ಅದು ಕೂಡ ಅಲ್ಲ ಇಲ್ಲಿ. ತಸ್ಯ ಉಪಯುಕ್ತತ್ವೇಪಿ ಪೂರ್ವೋತ್ತರ ಸಂಗತಿ ಅಭಾವಾತ್. ಅದು ಉಪಯುಕ್ತವಾಗಿರಬಹುದು ಕಾಲ ವಿಶೇಷಗಳಲ್ಲಿ ಮೌನವಾಗಿರುವಂತಹದ್ದು. ಉಪಯುಕ್ತವಾಗಿದ್ದರೂ ಕೂಡ ಇಲ್ಲಿ ಸಂಗತವಾಗಿಲ್ಲ. ಇಲ್ಲಿ ಈ ಕರ್ಮಯೋಗ ವಿಷಯವನ್ನು, ಅವನ ಆತ್ಮಗುಣಗಳನ್ನು ಹೇಳುವ ವಿಷಯದಲ್ಲಿ ಅದು ಸಂಗತವಾಗಿಲ್ಲ. ನಿಂದಂತಂ ಹಿ ನಿಂದಂತಿ ಲೌಕಿಕಾಹ. ಒಬ್ಬ ನಿಂದೆ ಮಾಡಿದ್ರೆ ಅವನನ್ನು ಸಾಮಾನ್ಯವಾದ ಜನರು ಮತ್ತೆ ನಿಂದೆ ಮಾಡ್ತಾರೆ, ಎದುರು ನಿಂದೆ ಮಾಡ್ತಾರೆ. ಸ್ತುವಂತಂ ಚ ಸ್ತುವಂತಿ. ಸ್ತೋತ್ರ ಮಾಡಿದವ್ರನ್ನ ಇವರು ಸ್ತೋತ್ರ ಮಾಡ್ತಾರೆ. ತತಃ ಪ್ರಸಕ್ತ ನಿಂದಾ ಸ್ತೋತ್ರ ಪ್ರತಿಕ್ಷೇಪ ಪರತ್ವಮೇವ ಉಚಿತಂ. ನಿಂದೆ ಸ್ತೋತ್ರ ಇದನ್ನು ಮಾಡಿದ್ರು ಯಾವುದು ಉತ್ತರ ಕೊಡದೇ ಇರೋ ಹಂಗಿರೋದಕ್ಕೆ ಮೌನಿ ಅಂತ ಹೇಳಿದೆ. ತುಲ್ಯನಿಂದ ಸ್ತುತಿ ಮೌನಿ ಅಂತ ಹೇಳಿದಾಗ ಒಬ್ಬರು ನಿಂದೆ ಮಾಡಿದ್ರೆ ಇವನು ತಿರುಗಿ ನಿಂದೆ ಮಾಡೋದಿಲ್ಲ, ಆ ವಿಷಯದಲ್ಲಿ ಮೌನವಾಗಿರ್ತಾನೆ. ಒಬ್ಬ ಸ್ತೋತ್ರ ಮಾಡಿದ್ರೆ ಇವನು ಮತ್ತೆ ಅವರನ್ನು ಸ್ತೋತ್ರ ಮಾಡೋದಿಲ್ಲ, ಆ ವಿಷಯದಲ್ಲಿ ಮೌನವಾಗಿರ್ತಾನೆ. ಆ ಮೌನವು ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ತುಲ್ಯನಿಂದ ಸ್ತುತಿರ್ಮೌನಿ. ಮೌನ ಅನ್ನೋದಕ್ಕೆ ಏನು ಹೇಳಬೇಕು? ಕರ್ಮಯೋಗಿಯ ವಿಷಯದಲ್ಲಿ, ಸ್ತುತಿಯೋ ನಿಂದೆಯೋ ಮಾಡಿದವರ ವಿಷಯದಲ್ಲಿ ಪ್ರತಿಯಾಗಿ ಇವನು ಸ್ತುತಿಯನ್ನು ನಿಂದೆಯನ್ನು ಮಾಡೋದಿಲ್ಲ ಅನ್ನೋದು ಅದಕ್ಕೆ ಅರ್ಥ ಮಾಡಬೇಕು. ಸಂತುಷ್ಟ ಏನ ಕೇನಚಿತ್ ಇತಿ ಮೌನಿತ್ವೇ. ಈ ಅರ್ಥ ತುಂಬಾ ಚೆನ್ನಾಗಿದೆ. ನಿಂದೆ ಮಾಡಿದಾಗ ತಾನು ಪ್ರತಿ ನಿಂದೆ ಮಾಡದೇ ಇರೋದು, ಅದರಿಂದ ಮೌನಿ ಅನ್ನೋದು ಎಕ್ಸ್ಪ್ಲನೇಷನ್ ತುಂಬಾ ಆಪ್ಟ್ ಆಗಿದೆ. ಭಾಷಿಕಾರರು ಅದನ್ನೇನು ಅಷ್ಟು ವಿವರಿಸಕ್ಕೆ ಹೋಗ್ಲಿಲ್ಲ. ಆದರೆ ಇಲ್ಲಿ ಮಾನ ಸಮಹ ಅಂತ ಹೇಳಿದ್ರು. ಸ್ಥೂಲ ಎಲ್ಲ ಕೂಡ ಸ್ಥಿರ. ಅದನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ, ಅದನ್ನು ಹೇಗೆಲ್ಲ ಅರ್ಥ ಮಾಡ್ಬೋದು ಅಂತ ಹೇಳಿ. ಸಂತುಷ್ಟ ಏನ ಕೇನಚಿತ್ ಇತಿ ಮೌನಿತ್ವೇ ಹೇತ್ವಂತರ ಪರಂ. ಯಾಕೆ ಅಂತ ಹೇಳಿದ್ರೆ ಏನಿದ್ರು ಸಂತೋಷವಾಗೇ ಇರ್ತಾನವನು. ಅದರಿಂದಲೂ ಕೂಡ ಅವನು ಮೌನವಾಗಿರೋದ್ರಿಂದಲೇ ಅವನಿಗೆಲ್ಲ ಏನು ಸಿಕ್ಕಿದ್ರು ಇಲ್ಲದೆ ಹೋದರೂ ಅವನಿಗೆ ಸಂತೋಷವಾಗಿರ್ತಾನೆ ಅನ್ನೋದು ಇಲ್ಲಿ ಅದು ಕೂಡ ಸೇರಿಸ್ತಾರೆ. ಸಂತುಷ್ಟ ಸತತಂ ಯೋಗಿ ಇತಿ ಪೂರ್ವೋಕ್ತೇನ ಪುನರುಕ್ತಿ ಪ್ರಸಂಗ. ಆದ್ದರಿಂದ ಇಲ್ಲಿ ಸಂತುಷ್ಟ ಸತತಂ ಯೋಗಿ ಅನ್ನೋದು ಬೇರೆ ವಿಷಯ. ಅಲ್ಲಿ ಹೇಳಿರೋದು ಸಂತೋಷ ಆತ್ಮಾವಲೋಕದಲ್ಲಿರೋದ್ರಿಂದಲೇ ಸಂತೋಷವಿರ್ತಾನೆ ಅಂತ ಹೇಳಿರೋದು. ಇಲ್ಲಿ ಇನ್ನೊಂದು ಕಾರಣ ಮೌನಿಗೆ ಏನು ಅಂದರೆ ಸಂತುಷ್ಟ ಏನಕೇನಚಿತ್ ಅನ್ನೋದು. ಯದೃಚ್ಛಯ ಆಗತೈ ಯತ್ಕಿಂಚಿತ್ ದ್ರವ್ಯೈ ಅಸಂತುಷ್ಟ ಹಿ. ಸಾಪೇಕ್ಷತೆಯ ಸ್ತುತಿಪೂರ್ವಂ ಕಶ್ಚನ ಯಾಚತೆ.
ಇದು ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಯಾವುದು ಸಿಗುತ್ತೋ ಸಿಗೋದಿಲ್ವೋ ಅದರಿಂದಲೇ ಇವನಿಗೆ ಸಂತೋಷ ಇರೋದ್ರಿಂದಲೂ ಮೌನವಾಗಿರ್ತಾನೆ ಅಂತ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಇಲ್ಲಿ. ಇನ್ನೊಂದು ತೋರ್ತು ನಂಗೆ ಹೇಳ, ತಪ್ಪು ತಿಳ್ಕೊಳ್ದೆ ಹೇಳಿ ಇದ್ರೆ. ಈಗ ಹೇಳಿ. ನಿಂದೆ ಮಾಡೋರ್ನ ನಾವು ನಿಂದೆ ಮಾಡಿದ್ರೆ ಅವ್ರಿಗೆ ಮತ್ತೆ ಉತ್ತೇಜನ ಕೊಟ್ಟಂಗಾಗತ್ತೆ. ಅವ್ರು ನಿಂದೆ ಮಾಡ್ದ ನಾವು ಸುಮ್ಮನೆ ಇದ್ಬಿಟ್ರೆ ಅವನು ಮೌನವಾಗಿರ್ತಾನೆ. ಹೌದು, ಅಂದ ಹಾಗೆಯೇ ಇರಬೇಕು ಅಂತ ಇಲ್ಲಿ ಕರ್ಮಯೋಗಿಗೆ ಹೇಳಿದೆ. ಅಲ್ಲ, ನಿಂದೆ ಮಾಡೋನು ಮೌನ ಆಗ್ಬಿಡ್ತಾನೆ. ಎಷ್ಟ್ ಮಾಡೋಕ್ಕಾಗತ್ತ ಅವನ್ಗೆ? ಆಗ್ಬಹುದು, ಮೌನವಾಗ್ದೇನೂ ಇರ್ಬೋದು. ಶಿಶುಪಾಲ ಮೌನ ಆಗ್ಲಿಲ್ವಲ್ಲ. ಕೆಲವರು ಹಾಗೂ ಇರಬಹುದು, ಏನಾದರೂ ಇವನು ಮೌನವಾಗಿರ್ತಾನೆ ಅಷ್ಟೇನೆ. ಅದಕ್ಕೆ ಮೇಲೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಇವನಿಗೆ ಯಾವುದು ಸಿಗುತ್ತೋ ಸಿಗದೆ ಇದ್ರೂ ಸಂತೋಷದಿಂದ ಇರ್ತಾನೆ ಅಂತ ಹೇಳೋದ್ರಿಂದಲೂ ಮೌನತ್ವ ಹೇಳಬಹುದು ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ, ಯಾವುದೋ ಒಂದು ನಮಗೆ ಯಾದೃಚ್ಛಿಕವಾಗಿ ಯಾರಿಂದಲೋ ಏನೋ ಒಂದು ಸಿಗುತ್ತೆ, ನಮಗೆ ಒಂದು ಪದಾರ್ಥ ನಮಗೆ ಇಷ್ಟವಾದದ್ದು, ಆಗ ಅವರನ್ನು ಸ್ತೋತ್ರ ಮಾಡ್ತೀವಿ ನಾವು. ಆವಾಗ ಅಥವಾ ನಮಗೆ ಬೇಕು ಅಂತ ಇದ್ರೆ ಇನ್ನೊಬ್ಬರು ಸ್ತೋತ್ರ ಮಾಡಿ ಆ ಪದಾರ್ಥವನ್ನು ಪಡೆದುಕೊಳ್ತೀವಿ. ಅದು ಯಾವುದು ಮಾಡೋದಿಲ್ಲ ಅಂತ ಇವನು. ಯದೃಚ್ಛೆಯ ಆಗತೈಹಿ ಯತ್ಕಿಂಚಿತ್ ದ್ರವ್ಯೈಹಿ ಅಸಂತುಷ್ಟ. ಯಾವುದೋ ಒಂದು ಪದಾರ್ಥ ಬಂದರೆ ಅವನಿಗೆ ಅದರ ಸಂತೋಷ ಇಲ್ಲದೆ ಹೋದರೆ ಸಾಪೇಕ್ಷತೆಯ, ಅದರ ಅಪೇಕ್ಷೆಯಿಂದ ಸ್ತುತಿಪೂರ್ವಂ ಕಂಚನ ಯಾಚತೆ, ಒಬ್ಬ ಸ್ತೋತ್ರ ಮಾಡಿ ನೀನು ಬಹಳ ಉದಾರಿ ಹಂಗೆ ಹೀಗೆ ಅಂತ ಹೇಳಿ ಅವನಿಂದ ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಅದಾತಾರಂಚ ದ್ವಿಷಯಾದ್ವಾ, ಹಂಗೆ ಕೊಡದೆ ಹೋದರೆ ಅವನ ಮೇಲೆ ದ್ವೇಷ ಉಂಟಾಗುವುದು. ಅನ್ಯಸ್ತುತಿ ತಾತ್ಪರ್ಯೇಣವಾ ನಿಂದತಿ, ಇನ್ಯಾರನ್ನೋ ಸ್ತೋತ್ರ ಮಾಡಿ ಇವನು ನಿಂದೆ ಮಾಡಬಹುದು. ಇದು ಯಾವುದು ಇಲ್ಲದೆ ಮೌನವಾಗಿರ್ತಾನೆ. ಸಂತುಷ್ಟ ಏನಕೇನಚಿತ್ ಅಂತ ಹೇಳಿ ಹಾಗೆಯೂ ಮೌನವಾಗಿರ್ತಾನೆ. ಸ್ಥಿರಮತಿತ್ವಸ್ಯ ಪ್ರಕರಣ ವಿಶೇಷಿತ ವಿಷಯಂ ದರ್ಶಯನ್ ಸರ್ವಸ್ಯ ಉಪರಿ ನಿರ್ದಿಷ್ಟಸ್ಯ ತಸ್ಯ ಸಾಕ್ಷಾತ್ ಪರಂಪರೆಯಾವ ಪೂರ್ವೋಕ್ತ ಸಮಸ್ತ ಹೇತುತ್ವಂ ದರ್ಶಯನ್ ಆತ್ಮನಿ ಸ್ಥಿರಮತಿ. ಎಲ್ಲಕ್ಕಿಂತಲೂ ಮೇಲೆ ಹೇಳಲ್ಪಟ್ಟಾಯಿತು, ಅವನಿಗೆ ಆತ್ಮನಲ್ಲಿ ಸ್ಥಿರವಾದ ಮತಿ ಇದುವೆ. ಪ್ರಕರಣಕ್ಕೆ ವಿಶೇಷವಾದ, ಪ್ರಕರಣದ ವಿಶೇಷ ಆತ್ಮನಲ್ಲಿಯೇ ಅವನ ಮನಸ್ಸು ತೊಡಗಿರುತ್ತೆ ಕರ್ಮಯೋಗಿಗೆ ಅಂತ ಹೇಳೋದು. ನಿಕೇತನ ನಿಷೇಧಸ್ಯ ಕ್ಷೇತ್ರಾದಿ ನಿಷೇಧ ಉಪಲಕ್ಷಣತೆಯ ಆದಿಶಬ್ದ. ನಿಕೇತನ ಅಂತ ಹೇಳಿದಾಗ ಕ್ಷೇತ್ರಾದಿ ನಿಷೇಧ ಉಪಲಕ್ಷಣ, ಕ್ಷೇತ್ರ ಮೊದಲಾದ ಕೂಡ ಸೇರಿದೆ ಅದರಲ್ಲಿ. ಮನೆ, ಕ್ಷೇತ್ರ ಮೊದಲಾದ ಯಾವುದರಲ್ಲಿಯೂ ಅವನಿಗೆ ಆಸಕ್ತಿ ಅನಿಕೇತಃ ಅಂತ ಹೇಳಿದ್ರೆ ಆತ್ಮನಲ್ಲಿಯೇ ಇರೋದ್ರಿಂದ ಬೇರೆ ಯಾವುದೂ ಅವನಿಗೆ ಸಂಘ ಉಂಟಾಗುವುದಿಲ್ಲ. ಅತ್ರ ಸಮಃ ಇತಿ ದ್ವೌ ಪರಿವ್ರಾಟ್ ವಿಷಯವಿತಿ ಯಾದವ ಪ್ರಕಾಶೋಕ್ತಸ್ಯ ನ ಲಿಂಗಂ ಪಶ್ಯಾಮಃ. ಯಾದವ ಪ್ರಕಾಶರು ಹೇಳಿದ್ರು ಇದಕ್ಕೆ ಸಮಃ ಶತ್ರೌ ಚ ಮಿತ್ರೇ ಚ ಅಂತ ಹೇಳಿ. ಹಾಗೆಯೇ ಸಮಃ ಸಂಘ ವಿವರ್ಜಿತ, ಈ ಸಂಘವನ್ನು ಬಿಟ್ಟಿರೋದು, ಶತ್ರು ಮಿತ್ರರಲ್ಲಿಯೂ ಸಮವಾಗಿರುವಂತಹದ್ದು. ಈ ಸಮಃ ಅಂತ 2 ಸತಿ ಬಂದಿದೆಯಲ್ಲ, ಇದು ಒಬ್ಬ ಪರಿವ್ರಾಟ್ ಅಂತ ಹೇಳಿದ್ರೆ ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾ ಇದೆ ಅಂತ ಯಾದವ ಪ್ರಕಾಶರು ಅರ್ಥ ಮಾಡ್ತಾರೆ. ಪರಿವ್ರಾಟ್ ವಿಷಯವು ಅಂತ ಹೇಳಿ ಯಾದವ ಪ್ರಕಾಶರು ಇದಕ್ಕೆ ಅವರ ಭಾಷೆಯಲ್ಲಿ ಸನ್ಯಾಸಿಗಳನ್ನು ಕುರಿತದ್ದು ಅಂತ ಅರ್ಥ ಮಾಡ್ತಾರೆ. ಅದಕ್ಕೆ ಯಾವ ಒಂದು ಲಕ್ಷಣವೂ ಇಲ್ಲಿ ಕಂಡುಬರೋದಿಲ್ಲ. ನ ಲಿಂಗಂ ಪಶ್ಯಾಮಃ, ಅದನ್ನು ಸೂಚನೆ ಮಾಡುವ ಯಾವ ಲಕ್ಷಣವೂ ಇಲ್ಲ ಸೂಚನೆ ಮಾಡೋದಕ್ಕೆ ಯಾವುದೂ ಇಲ್ಲ. ಅರ್ಥವನ್ನು ತೆಗೆದುಕೊಳ್ಳೋಕ್ಕೆ ಕರ್ಮಯೋಗ ವಿಷಯ ಇಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಶತ್ರು ಮಿತ್ರ ಸಾಮ್ಯಾದಿ ಗುಣಾನಾಂ ಮುಮುಕ್ಷವು ಗೃಹಸ್ಥೇಪಿ ಅವಶ್ಯಂಭಾವಾತ್. ಮುಮುಕ್ಷವಾದ ಗೃಹಸ್ಥನಿಗೂ ಕೂಡ ಶತ್ರು ಮಿತ್ರರಲ್ಲಿ ಸಾಮ್ಯ ಮೊದಲಾದದ್ದು ಅವಶ್ಯವಾಗಿರಲೇಬೇಕು. ಆದ್ದರಿಂದ ಇಲ್ಲಿ ಹೇಳುವ ಕರ್ಮಯೋಗಿ ಸನ್ಯಾಸಿ ಅಂತ ಅರ್ಥವಲ್ಲ ಇಲ್ಲಿ. ಅದರಿಂದ ಆ ರೀತಿ ಅವರು ಅರ್ಥ ಮಾಡ್ತಾರೆ, ಅದು ಸರಿ ಇಲ್ಲ ಅನ್ನೋದು ಹೇಳ್ತಾರೆ. ಹಾಗೆಯೇ ಅನಿಕೇತತ್ವಸ್ಯ ಚ, ಅನಿಕೇತವೂ ಹಾಗೆಯೇ ಮನೆ ಇಲ್ಲದೆ ಇರೋದು, ಮನೆಯಲ್ಲಿ ಸಂಘ ಇಲ್ಲದೆ ಇರೋದು ಅಂದರೆ ಅವನು ಸನ್ಯಾಸಿ ಅಂತ ಅರ್ಥವಲ್ಲ. ಅಂದರೆ ಶತ್ರು ಮಿತ್ರರಲ್ಲಿ ಸಾಮ್ಯ ಇರೋದ್ರಿಂದ ಅವನು ಸನ್ಯಾಸಿ ಅಂತ ಅರ್ಥವಲ್ಲ. ಮುಮುಕ್ಷವಾದ ಗೃಹಸ್ಥನಿಗೂ ಕೂಡ ಇದೆಲ್ಲ ಅವಶ್ಯವಾಗಿ ಬೇಕಾದದ್ದು. ಆದ್ದರಿಂದ ಒಬ್ಬ ಕರ್ಮಯೋಗಿ ವಿಷಯ ಹೇಳಲೇಬೇಕಾಗಿಲ್ಲ. ಅನಿಕೇತತ್ವಸ್ಯ ಚ ನ ಚಾಪಿ ರಮ್ಯಾವಸತ ಪ್ರಿಯಸ್ಯ ಆಪಸ್ಸು ಹೇಳುವಂಥದ್ದು ಇತ್ಯಾದಿ ನ್ಯಾಯೇನ ನಿಸ್ಸಂಗತೆಯಾಪಿ ನಿರ್ವಾಹಾತ್. ಅನಿಕೇತ ಅಂತ ಹೇಳುವಾಗ ಸಂಘವಿಲ್ಲದೆ ಇರೋದು, ಅದುವೇ ರಮ್ಯಾವಸತ ಪ್ರಿಯಸಿ. ರಮ್ಯಾವಸತ ಅಂದರೆ ಒಳ್ಳೆಯ ಸೊಗಸಾದ ಅನುಕೂಲವಾದ ಮನೆ ಮೊದಲಾದ, ಅದರಲ್ಲಿ ಪ್ರೀತಿ ಉಳ್ಳವನು ಅಂತ ಹೇಳಿ ಅದರಲ್ಲಿಯೂ ಕೂಡ ಅದು ಹೇಳಿರೋದು ಸಂಘರಹಿತವಾಗಿರೋದು ಗೃಹಸ್ಥನಿಗೆ ಹೇಳಿರುವಂಥದ್ದು. ಆದ್ದರಿಂದ ಸಂಘವಿಲ್ಲದೆ ಇರುವುದು ಕೂಡ ಹೇಳ್ಬೋದು. ಅನಿಕೇತ ಅಂತ ಹೇಳಿರೋದು ಅದು ಗೃಹಸ್ಥನ ವಿಷಯದಲ್ಲಿಯೂ ಹೇಳಕ್ಕೆ ಸಾಧ್ಯವಾದ್ದರಿಂದ ಇದು ಸನ್ಯಾಸಿ ಅಂತ ಹೇಳೋದಕ್ಕೆ ಇಲ್ಲಿ ಯಾವ ಒಂದು ಸೂಚನೆಯೂ ಇಲ್ಲ ಅಂತ
ಗೃಹಸ್ಥಾದಿಷು ನಿಕೇತಸದ್ಭಾವನಿಷೇಧಸ್ಯ ಅನುಪಕಾರಕತ್ವಾತ್ ತತ್ಸದ್ಭಾವಸ್ಯ ಕ್ವಚಿತ್ ಯೋಗಾದಿ ಉಪಕಾರಕತ್ವ ಸಂಭಾವನೆಯ ಚ ತತ್ಸಂಗಮಾತ್ರಮೇವ ನಿಷೇಧ್ಯತೆಯ ವಿವಕ್ಷಿತುಂ ಇತಿ ಆಸಕ್ತಃ. ಎಲ್ಲ ಸಮರ್ಥನೆ ಮಾಡ್ತಾರೆ ಸ್ವಾಮಿ ದೇಶಿಕನ್ ಅದ್ಭುತವಾಗಿ. ಹೇಗೆ ಅಲ್ಲಿ ಸನ್ಯಾಸಿ ಅಂತ ಹೇಳೋದಕ್ಕೆ ಯಾವ ಲಿಂಗವೂ ಇಲ್ಲ ಅಂತ ಹೇಳಿದ್ರೆ, ಗೃಹಸ್ಥನಿಗೆ ಮನೆ ಇರಬಾರ್ದು ಅಂತ ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಅವನು ಯೋಗ ಎಲ್ಲ ಮಾಡೋದಕ್ಕೆ ಅವನಿಗೆ ಮನೆ ಇರಬೇಕು. ಅವನಿಗೆ ಅದಿದ್ರೇ ಯೋಗಕ್ಕೆಲ್ಲ ಉಪಕಾರವಾಗುತ್ತೆ ಅವನಿಗೆ. ಆದ್ದರಿಂದ ಅದರಲ್ಲಿ ಸಂಘವಿರಬಾರ್ದು ಅಂತ ಅಷ್ಟೇ ಇಲ್ಲಿ ಅರ್ಥ ಮಾಡಿರೋದು. ಆದ್ದರಿಂದ ಅಸಕ್ತಃ ಅಂತ ಇಲ್ಲಿ ಭಾಷ್ಯ ಮಾಡಿರೋದು. ಅಸಕ್ತಃ ಅಂತ ಹೇಳೋದ್ರಿಂದ ನಿಕೇತನಾದಿಶು ಅಸಕ್ತಃ, ಸಂಘವಿಲ್ಲದೆ ಇರೋದೇ ಇಲ್ಲಿ ಹೇಳಿದೆಯೇ ಹೊರತು ಮನೆಯೇ ಇರಬಾರ್ದು ಅಂತ ಅರ್ಥವಲ್ಲ. ಮನೆ ಬಿಟ್ಟು ಹೊರಟೋಗಿ ಸನ್ಯಾಸಿ ಅನ್ನೋದು ಅರ್ಥ ಬರೋದಿಲ್ಲ ಇಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಗೃಹಸ್ಥನಿಗೂ ಕರ್ಮಯೋಗಿಗೆ ಯೋಗ ಮಾಡಬೇಕಾದ್ರೆ ಒಂದು ಮನೆ ಇರಬೇಕು, ಒಂದು ಜಾಗ ಇರಬೇಕು, ಸಂಘ ಇರಬಾರ್ದು ಅದರಲ್ಲಿ. ಅದುವೇ ಇಲ್ಲಿ ಹೇಳಿದೆ ಅನ್ನೋದನ್ನು. ಅತಏವ ಅದ್ವೇಷ್ಟ ಇತ್ಯಾದೀನಾಂ ಸರ್ವೇಷಾಮಪಿ ಅಕ್ಷರೋಪಾಸಕ ಸನ್ಯಾಸಿ ವಿಷಯತ್ವಂ ಶಂಕರೋಕ್ತಂ ನಿರಸ್ತಂ. ಅಕ್ಷರೋಪಾಸಕನಾದ ಸನ್ಯಾಸಿಯ ವಿಷಯವ ಅಂತ ಹೇಳಿ ಈ 7 ಶ್ಲೋಕಗಳು ಕೂಡ ಅಕ್ಷರೋಪಾಸಕನಿಗೆ ಸನ್ಯಾಸಿ ಅಂತ ಹೇಳಿ ಶಂಕರಾಚಾರ್ಯರು ಹೇಳಿರೋದು ಸರಿ ಇಲ್ಲ ಅನ್ನೋದನ್ನು ಇದೇ ಕಾರಣದಿಂದ ಅಂತ ಅರ್ಥ ಮಾಡ್ತಾರೆ. ಅವರ ಪ್ರಕಾರದಲ್ಲಿ ಅದು ಅಕ್ಷರೋಪಾಸಕ, ಶಂಕರಾಚಾರ್ಯರ ಪ್ರಕಾರ ಸನ್ಯಾಸಿಗೆ ಮೋಕ್ಷ, ಮಿಕ್ಕಿದವರಿಗೆ ಮೋಕ್ಷ ಇಲ್ಲ, ಅವರಿಂದ ಸನ್ಯಾಸಿಯೇ ಆಗಿರಬೇಕು ಮೋಕ್ಷ ಆಗಬೇಕಾದ್ರೆ ಅಂತ ಅನೇಕ ಕಡೆ ಹೇಳಿದರು. ಕ್ವಚಿತ್ ಸಕ್ತಸ್ಯ ಹಿ ಸ್ವರೂಪತಃ ಸುಖತ್ವ ರಹಿತೈ ಮಾನಾದಿಭಿ ಪ್ರೀತ್ಯಾದಿಕಂ ಅತಃ ಕ್ವಚಿದಪಿ ಸಂಗಾಭಾವಾತ್ ಮಾನಾದಿಷು ಸಮತ್ವಮಿತ. ತತಯೇವ ಹೇಳುವಾಗ ತತಯೇವ ಮಾನಾದಿಷು ಅಪಿ ಸಮಃ, ಎಲ್ಲಿಯೂ ಸಂಘವಿಲ್ಲ ಅವನಿಗೆ, ಯಾವುದರಲ್ಲಿಯೂ ಸಂಘವಿಲ್ಲೋದ್ರಿಂದ ಏನು ಅನಿಕೇತಃ ಸ್ಥಿರಮತಿ ಎನ್ನುವಾಗ ನಿಕೇತನ ಮೊದಲಾಗಲಿ ಸಂಘವಿಲ್ಲ ಅಂದರೆ ಯಾವುದರಲ್ಲಿಯೂ ಕೂಡ ಅವನಿಗೆ ಸಂಘವಿಲ್ಲದೆ ಇರೋದ್ರಿಂದಲೇ ಮಾನ ಅವಮಾನ ಎಲ್ಲದರಲ್ಲಿಯೂ ಕೂಡ ಅವನು ಸಮವಾಗಿಯೇ ಇರ್ತಾನೆ. ಅವನಿಗೆ ಯಾವುದಾದ್ರಲ್ಲೂ ಒಂದು ಸ್ವಲ್ಪ ಸಂಘವಿದ್ದರೆ ಇದೆಲ್ಲ ಉಂಟಾಗುತ್ತೆ ಅವನಿಗೆ. ಕ್ವಚಿತ್ ಸಕ್ತಸ್ಯ, ಯಾವುದೋ ಒಂದರಲ್ಲಿ ಸ್ವಲ್ಪ ಸಂಘವಿದ್ದು ಬಿಟ್ಟರೆ ಅವನಿಗೆ ಸ್ವರೂಪತಃ ಸುಖತ್ವರಹಿತೈ, ಸುಖವಿಲ್ಲದೆ ಇರುವ ಮಾನಾದಿಭಿ ಪ್ರೀತ್ಯಾದಿಕಂ, ಪ್ರೀತಿಯೆಲ್ಲ ಉಂಟಾಗಬಹುದು ಅವನಿಗೆ. ಆದ್ದರಿಂದ ಅತಃ ಕ್ವಚಿದಪಿ ಸಂಘಾಭಾವಾತ್, ಯಾವುದರಲ್ಲಿಯೂ ಅವನಿಗೆ ಸಂಘವೇ ಇಲ್ಲೋದ್ರಿಂದ ಮಾನಾದಿಷು ಸಮತ್ವಂ ಅಂತ ಹೇಳಿ ಅಂತ ಮಾನ ಮೊದಲಾದರಲ್ಲಿಯೂ ಕೂಡ ಅವನಿಗೆ ಸಮವಾಗಿರ್ತಾನೆ. ಮಾನವೋ ಅವಮಾನವೋ ಎಲ್ಲದರಲ್ಲಿಯೂ ಸಮನಾಗಿರ್ತಾನೆ. ಪೂರ್ವಶ್ಲೋಕೇಶು ಇವ ಅತ್ರಾಪಿ ಯತ್ತಚ್ಛಬ್ದ ಅಧ್ಯಾಹಾರೇಣ ಉದ್ದೇಶ ವಿಧೇಯಾಂಶ ವಿಭಾಗಂ ಯಹ ಏವಂ ಭೂತಃ ಭಕ್ತಿಮಾನ್ ಸಮೇ ಪ್ರಿಯಃ. ಈ ಗುಣಗಳನ್ನೆಲ್ಲ ಉಳ್ಳ ಕರ್ಮಯೋಗಿಯಾಗಿ ಭಕ್ತಿಯಾದವನು, ಭಕ್ತಿಯನ್ನುಳ್ಳ ಒಬ್ಬ ಕರ್ಮಯೋಗಿಯಾಗಿದ್ದಾನಲ್ಲ ಅವನು ನನಗೆ ಬಹಳ ಪ್ರಿಯ. ಏವಂ ಭೂತಃ ಭಕ್ತಿಮಾನ್, ಈ ರೀತಿ ಇರುವ ಭಕ್ತನು, ಭಕ್ತಿಯನ್ನು ಉಳ್ಳ ಕರ್ಮಯೋಗಿ ಅವನು ನನಗೆ ಬಹಳ ಪ್ರಿಯನು ಅನ್ನೋದನ್ನು ಇಲ್ಲಿಯೂ ಕೂಡ ಸ್ಪಷ್ಟಪಡಿಸ್ತಾರೆ. ಇದನ್ನು ಅಲ್ಲಿಗೆ ಮುಗಿಯುತ್ತೆ. ಅವನ ಆತ್ಮಗುಣಗಳನ್ನೆಲ್ಲ ಕರ್ಮಯೋಗಿಗೆ ಹೇಳಲ್ಪಟ್ಟ ಆತ್ಮಗುಣಗಳು. ಸಮಶತ್ರೋಚ ಮಿತ್ರೇಚ ತಥಾ ಮಾನಾವಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗವಿವರ್ಜಿತಃ ತುಲ್ಯನಿಂದಾಸು ತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಆತ್ಮಗುಣಗಳನ್ನೆಲ್ಲ ಇದುವರೆಗೂ ಹೇಳಿ ಅಧ್ಯಾಯದ ಉಪಸಂಹಾರವನ್ನು ಈಗ ಕಡೆಯಲ್ಲಿ ಭಕ್ತಿಯೋಗಿಯ ವಿಷಯವನ್ನು ಹೇಳಿ ಉಪಸಂಹಾರವನ್ನು ಮಾಡ್ತಾರೆ. ಅಸ್ಮಾತ್ ಆತ್ಮನಿಷ್ಠಾತ್ ಭಕ್ತಿಯೋಗನಿಷ್ಠಸ್ಯ ಶ್ರೇಷ್ಠ್ಯಂ ಪ್ರತಿಪಾದೆಯನ್ನು ಯಥಾ ಉಪಕ್ರಮಂ ಉಪಸಂಹರತಿ. ಉಪಕ್ರಮದಲ್ಲಿ ಹೇಗೆಯೋ ಹಾಗೆಯೇ ಉಪಸಂಹಾರವು ಕೂಡ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿ ಇಲ್ಲಿ ಈ ತುಕಾರವೇ ಇಲ್ಲಿ ಮತ್ತೆ ವ್ಯಾವೃತ್ತಿ ಮಾಡುತ್ತೆ. ಕರ್ಮಯೋಗಿಯ ವಿಷಯವನ್ನು ಹೇಳಿ ಅದಾದ ಮೇಲೆ ಭಕ್ತಿಯೋಗ ಅಂಕುರೂಪವಾದದೆಲ್ಲ ಹೇಳಿ ಅದು ಮಾಡೋಕ್ಕಾಗದೇ ಇರೋ ಒಂದು ಕರ್ಮಯೋಗ ಮಾಡಬೇಕು ಅಂತ ಹೇಳಿ ಆ ಕರ್ಮಯೋಗಿಯ ಉಪಾದೇಯವಾದ ಆತ್ಮಗುಣಗಳನ್ನು ಹೇಳಿ ಅವನಿಗಿಂತ ಬೇರೆಯಾದ ಈಗ ಅಧಿಕಾರಿ ಭಕ್ತಿಯೋಗಿ ಅವನ ವಿಷಯವೇ ಈ ಅಧ್ಯಾಯಕ್ಕೆ ವಿಷಯವಾದದ್ದು. ಆರಂಭದಲ್ಲಿ ಹೇಳಲ್ಪಟ್ಟಿದ್ದು ಅಕ್ಷರ ಉಪಾಸಕರು, ನಿನ್ನ ಉಪಾಸಕರಲ್ಲಿ ಯಾರು ಶ್ರೇಷ್ಠರು, ಯೋಗವಿತ್ತಮರು ಅಂತ ಹೇಳಿದಾಗ ಶೀಘ್ರ ಫಲ ಬರುತ್ತೆ ಅನ್ನೋದ್ರಿಂದಲೇ ಆರಂಭಿಸುತ್ತವೆ ಅಧ್ಯಾಯ. ಉಪಕ್ರಮದಲ್ಲಿ ಭಕ್ತಿಯೋಗ ವಿಷಯ ಹೇಳಿ ನಂತರ ಉಪಸಂಹಾರದಲ್ಲಿಯೂ ಅದನ್ನೇ ಅಸ್ಮಾತ್ ಆತ್ಮನಿಷ್ಠಾತ್, ಈ ಆತ್ಮನಿಷ್ಠನಿಗಿಂತ
ಭಕ್ತಿಯೋಗನಿಷ್ಠಸ್ಯ ಶ್ರೇಷ್ಠ್ಯಂ, ಭಕ್ತಿಯೋಗನಿಷ್ಠನು ಶ್ರೇಷ್ಠನಾದವನು ಅನ್ನೋದನ್ನು ಪ್ರತಿಪಾದನೆ ಮಾಡುತ್ತಾ ಉಪಕ್ರಮಕ್ಕೆ ಅನುಗುಣವಾಗಿ ಉಪಸಂಹಾರವನ್ನು ಮಾಡ್ತಾ ಇರೋದಿಲ್ಲಿ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಃ ಮತ್ಪರಮಾಃ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಅತೀವ ಮೇ ಪ್ರಿಯಾಃ ಇದೆಲ್ಲ ಕೂಡ ಹಿಂದೆ ಹೇಳಿ ಭಕ್ತಿಮಾನ್ಯ ಸಮಯ ಪ್ರಿಯ ಯೋ ಮದ್ಭಕ್ತ ಸಮಯ ಪ್ರಿಯ ಅಂತೆಲ್ಲ ಹೇಳಿರೋದ್ರಲ್ಲಿ ಭಕ್ತಿಯುಕ್ತಿ ಶಬ್ದ ಬಂದಿದೆ. ಆದರೆ ಅಲ್ಲಿ ಹೇಳಿರುವ ಭಕ್ತಿ ಶಬ್ದವೆಲ್ಲ ಭಕ್ತಿ ಯೋಗನನ್ನೇ ಹೇಳ್ತಿಲ್ಲ, ಕರ್ಮಯೋಗ ಭಕ್ತಿಯನ್ನು ಉಳ್ಳಂತಹ ಕರ್ಮಯೋಗಿಯನ್ನು ಹೇಳ್ತಾ ಇದೆ. ಇಲ್ಲಿ ಭಕ್ತಾಸ್ತೆ ಅತೀವ ಮೇ ಪ್ರಿಯಾ ಅಂತ ಹೇಳೋದ್ರಲ್ಲಿ ಸಾಕ್ಷಾತ್ತಾಗಿ ಭಕ್ತಿಯೋಗಿಯೇ ಹೇಳಲ್ಪಟ್ಟಿದ್ದಾನೆ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಅಂತ ಹೇಳಿರೋದ್ರಲ್ಲಿ ಧರ್ಮ್ಯಂ ಚ ಅಮೃತಂಚ ಧರ್ಮ್ಯಾಮೃತಂ, ಧರ್ಮವು ಧರ್ಮದ ಮಾರ್ಗದಲ್ಲಿರುವಂತಹದ್ದು ಧರ್ಮ್ಯ, ಧರ್ಮಾದನಪೇತಂ ಧರ್ಮ್ಯಂ ಅಂತ ಧರ್ಮದ ಮಾರ್ಗದಲ್ಲಿರುವಂತಹದ್ದು, ಅಮೃತಂಚ ಧರ್ಮ್ಯಾಮೃತಂ ಏತು ಪ್ರಾಪ್ಯ ಸಮಂ ಪ್ರಾಪಕಂ ಭಕ್ತಿಯೋಗಂ ಅಂತ ಹೇಳಿದ್ರೆ ಧರ್ಮ್ಯಂ ಅಮೃತಂ ಅಂತ ಹೇಳಿರುವಾಗ ಧರ್ಮ್ಯಂ ಅನ್ನೋದು ಧರ್ಮ ಮಾರ್ಗದಲ್ಲಿರೋದ್ರಿಂದ ಇದು ಪ್ರಾಪಕ, ಪ್ರಾಪ್ಯ ಸಮಂ ಪ್ರಾಪಕಂ ಅಂತ ಹೇಳಿದ್ರು. ಧರ್ಮ್ಯಂ ಅಮೃತಂ, ಧರ್ಮ ಮಾರ್ಗದಲ್ಲಿರುವ ಅಮೃತ ಅಂತ ಹೇಳಿದ್ರೆ ಪ್ರಾಪ್ಯಕ್ಕೆ ಸಮವಾದ ಪ್ರಾಪಕ ಅಂತ ಹೇಳಿ. ಭಕ್ತಿಯೋಗಕ್ಕೆ ಪ್ರಾಪಕವಾದದ್ದು ಭಕ್ತಿಯೋಗ. ಆ ಭಕ್ತಿಯೋಗವು ಪ್ರಾಪ್ಯಕ್ಕೆ ಸಮನಾಗಿದೆ ಅಂತಹ ಭಕ್ತಿಯೋಗ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಪ್ರಾಪ್ಯ ಸಮಂ ಪ್ರಾಪಕಂ, ಪ್ರಾಪ್ಯವಾದದ್ದು ಅಮೃತವೇ, ಪರಮಾತ್ಮನ ನಿರತಿಶಯ ಆನಂದಾನುಭವೇ ಪ್ರಾಪ್ಯ. ಭಕ್ತಿಯೋಗವು ಹಾಗೆಯೇ ಇರುತ್ತೆ, ನಿರತಿಶಯವಾದ ಆನಂದದಾಯಕವಾಗಿರುತ್ತೆ. ಆದ್ದರಿಂದ ಪ್ರಾಪ್ಯ ಸಮವಾದ ಈ ಪ್ರಾಪಕ ಭಕ್ತಿಯೋಗ ಅನ್ನೋದು, ಅಂತಹ ಭಕ್ತಿಯೋಗವನ್ನು ಉಪಾಸನೆ ಮಾಡ್ತಾರೆ. ಯಾವುದು ಫಲವನ್ನು ಪಡೆದುಕೊಳ್ತಾರೋ ಮೋಕ್ಷದಲ್ಲಿ ಅದಕ್ಕೆ ಸಮನಾಗಿದೆ ಇದು ಅಂತ ಅಂದರೆ ಭಕ್ತಿಯೋಗ ಮಾಡುವಾಗಲೇ ಅತ್ಯಂತ ಆನಂದದಾಯಕವಾಗಿದೆ. ಸುಸುಖಂ ಕರ್ತವ್ಯಂ ಅಂತ ಹೇಳಿದಾಗೆ ಇದು ಆನಂದದಾಯಕವಾದ. ಆದ್ದರಿಂದ ಧರ್ಮ್ಯಂಚ ಅಮೃತಂಚ, ಧರ್ಮ್ಯವೂ ಆಗಿದೆ ಅಮೃತವೂ ಆಗಿದೆ. ಅಮೃತವೂ ಆಗಿದೆ ಅಂದರೆ ಪ್ರಾಪ್ಯ ಸಮವಾಗಿದೆ ಅಂತ ಅರ್ಥ. ಪ್ರಾಪ್ಯ ಸಮವಾದ ಈ ಪ್ರಾಪಕವು ಆದ ಭಕ್ತಿಯೋಗವು ಏತು ಪ್ರಾಪ್ಯ ಸಮಂ ಪ್ರಾಪಕಂ ಭಕ್ತಿಯೋಗಂ ಯಥೋಕ್ತಂ, ಹೇಗೆ ಹೇಳಲ್ಪಟ್ಟಿದೆಯೋ ಅಂತ ಹೇಳಿದ್ರೆ ಮಯ್ಯಾವೇಶ್ಯ ಮನೋಯೇಮ ಅಂತ ಹೇಳಿ ಆರಂಭಿಸಿದಲ್ಲ, ಹಾಗೆ ಇತ್ಯಾದಿನ ಉಕ್ತೇನ ಪ್ರಕಾರೇಣ ಉಪಾಸತೆ ಅಲ್ಲಿ ಹೇಳಿದಾಗೆ ಆರಂಭದಲ್ಲಿ ಹೇಳಲ್ಪಟ್ಟಿತು. ನನ್ನಲ್ಲಿಯೇ ಮನಸ್ಸನ್ನು ನಿಲುವಾಗಿಟ್ಟರೆ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ ಅಂತ ಹೇಳಿದಾಗೆ ನನ್ನಲ್ಲಿಯೇ ಬಡ್ತ್ಕೊಂಡ್ಬಿಡ್ತೀಯ ಆಮೇಲೆ ಕಡೆಯಲ್ಲಿ ಅಂತ ಹೇಳಿ ಆರಂಭಿಸಿ ಭಕ್ತಿಯೋಗದ ವಿಷಯವನ್ನು ಹೇಳಿದಾಗೆ ಅದರ ಪ್ರಕಾರದಲ್ಲಿ ಉಪಾಸನೆ ಯಾರು ಮಾಡ್ತಾರೋ ಹೀಗೆ ಅತ್ಯಂತ ಆನಂದದಾಯಕವಾದ ಪ್ರಾಪ್ಯಕ್ಕೆ ಸಮವಾದ ಈ ಭಕ್ತಿಯೋಗವನ್ನು ಯಾರು ಹೀಗೆ ಉಪಾಸನೆ ಮಾಡ್ತಾರೋ ತೇ ಭಕ್ತಾ ಅತಿತರಾಂ ಮಮ ಪ್ರಿಯಾ, ಅತ್ಯಂತ ಪ್ರಿಯರು ನನಗೆ. ಇಲ್ಲಿ ಅಧ್ಯಾಯೋಪಕ್ರಮೆ ಪ್ರಶ್ನಪೂರ್ವಕಂ ಭಕ್ತಿಯೋಗನಿಷ್ಠಸ್ಯ ಅಕ್ಷರನಿಷ್ಠಾತ್ ಶ್ರೈಷ್ಠ್ಯಂ ಹಿ ಉಕ್ತಂ. ಒಂದು ಪ್ರಶ್ನೆಯ ಪೂರ್ವಕವಾಗಿ ತೇಷಾಂ ಕೇ ಯೋಗವಿತ್ತಮಾಹ ಅಂತ ಅರ್ಜುನನ್ನು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಹೇಳುವಾಗ ಭಕ್ತಿಯೋಗನಿಷ್ಠನೇ ಶ್ರೇಷ್ಠನಾದವನು ಅಂತ ಹೇಳಲ್ಪಟ್ಟಿತ್ತು ಅಕ್ಷರನಿಷ್ಠನಿಗಿಂತ. ಭಕ್ತಿಯೋಗ ಅಕ್ಷರನಿಷ್ಠ ಅಂದರೆ ಜೀವಾತ್ಮ ಯೋಗವನ್ನು ಮಾಡ್ತಾ ಇರುವಂತಹವನು. ಭಕ್ತಿಯೋಗ ಅಶಕ್ತಿ ಪ್ರಸಂಗೇನ, ಭಕ್ತಿಯೋಗ ಮಾಡುವುದಕ್ಕೆ ಯಾರಿಗೆ ಶಕ್ತಿ ಇಲ್ಲವೋ ಅವರಿಗೆ ಅಕ್ಷರಯೋಗವು ಹೇಳಲ್ಪಟ್ಟಿತು. ಅಕ್ಷರಯೋಗಸ್ಯ ಪರಂಪರೆಯ ಭಕ್ತಿಯೋಗ ಸಾಧನತ್ವಂ ತದಪೇಕ್ಷಿತ ಗುಣಾಶ್ಚ ಉಕ್ತಾಹ. ಇದು ಆಮೇಲೆ ಇದು ಆಗಿದೆ ಹೋದ್ರಿಂದ ಮತ್ಕರ್ಮ ಪರಮೋಭವ ಅಥೈತದಪಿ ಅಶಕ್ತೋಸಿ, ಆವಾಗ ತ್ಯಕ್ತ್ವಾ ಕರ್ಮ ಫಲತ್ಯಾಗಂ ಅಂತ ಹೇಳಿ ಫಲತ್ಯಾಗವನ್ನು ಮಾಡಿ ಕರ್ಮಯೋಗವನ್ನು ಮಾಡು ಅಂತ ಹೇಳಿ ಅಕ್ಷರಯೋಗವು ಹೇಳಲ್ಪಟ್ಟಿತು. ಅಕ್ಷರಯೋಗವನ್ನು ಹೇಳಿ ಅದಕ್ಕೆ ಬೇಕಾದ ಗುಣಗಳನ್ನು ಕೂಡ ಹೇಳಲ್ಪಟ್ಟಿತು. ಆದ್ದರಿಂದ ಇಲ್ಲಿ ಭಕ್ತಿಯೋಗ ಅಶಕ್ತಿ ಪ್ರಸಂಗೇನ, ಅಶಕ್ತರಾಗದವರಿಗೆ ಅಕ್ಷರಯೋಗಸ್ಯ ಪರಂಪರೆಯ ಭಕ್ತಿ ಸೋಗದನತ್ವಂ, ಪರಂಪರೆಯಾಗಿ ಅದು ಕೂಡ ಮುಂದೆ ಪರಭಕ್ತಿಗೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಅಪೇಕ್ಷಿತವಾದ ಗುಣಗಳು ಅದ್ವೇಷ್ಟ ಸರ್ವಭೂತಾನಾಂ ಅಂತೇಳಿ 7 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿತು. ಅಥ ಅಧ್ಯಾಯ ಆರಂಭಗತ ಪ್ರಶ್ನಸ್ಯ ಉತ್ತರಂ ಪ್ರಪಂಚಿತಂ ನಿಗಮಯತಿ. ಆರಂಭದಲ್ಲಿ ಹೇಳಲ್ಪಟ್ಟ ಪ್ರಶ್ನೆಯ ಉತ್ತರವು ಭಕ್ತಿಯೋಗವೇ ಶ್ರೇಷ್ಠವಾದದ್ದು ಅನ್ನೋದರಿಂದ ಉಪಸಂಹಾರ ಮಾಡ್ತಾರೆ ಇಲ್ಲಿ. ಅಸ್ಮಾತ್ ಇತಿ
ಅಸ್ಮಾತ್ ಆತ್ಮನಿಷ್ಠಾತ್ ಭಕ್ತಿಯೋಗನಿಷ್ಠಸ್ಯ ಶ್ರೇಷ್ಠ್ಯಂ ಪ್ರತಿಪಾದಯನ್ ಯಥಾ ಉಕ್ತಂ ಯಥಾ ಉಪಕ್ರಮಂ ಉಪಸಂಹರತಿ. ಉಪಕ್ರಮಕ್ಕೆ ಅನುಗುಣವಾಗಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಮಯ್ಯಾವೇಶ್ಯ ಮನೋಯೇಮಾಮಿತಿ ಶ್ಲೋಕೋಯಂ ಚ ಏಕಾರ್ಥ ಐಕಾರ್ಥಃ ಇವ ಉಪಲಭ್ಯತೆ ಇತಿ ಅಭಿಪ್ರಾಯೇಣ ಯಥೋಪಕ್ರಮಂ ಇತಿ ಉಕ್ತಂ. ಇದಕ್ಕೂ ಅದಕ್ಕೂ ಒಂದೇ ಅರ್ಥ ಅನ್ನೋದು ಹೇಳಲ್ಪಡುತ್ತೆ. ನಿತ್ಯಯುಕ್ತ ಅದಕ್ಕೆ ಹೇಳ್ತಾರೆ. ಹೇಗೆ ಆ ಶ್ಲೋಕವು ಈ ಶ್ಲೋಕವು ಒಂದೇ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಮಯ್ಯಾವೇಶ್ಯ ಮನೋ ಅಂತ ಹೇಳುವ ಶ್ಲೋಕ ಇದು ಮೊದಲನೇ ಶ್ಲೋಕ ಈ ಅಧ್ಯಾಯದಲ್ಲಿ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾಃ ಉಪಾಸತೆ ಶ್ರದ್ಧೆಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾಃ ಮತಾಃ. ಅರ್ಜುನನ ಪ್ರಶ್ನೆ ಅವನು ಕೇಳಿದ್ದು ಯೇಷಾಂ ಕೇ ಯೋಗವಿತ್ತಮಾಃ ಅಂತ ಪ್ರಶ್ನೆ ಕೇಳಿದ. ಏವಂ ಸತತಯುಕ್ತಾಃ ಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಯೇ ಚ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ ಅಂತ ಹೇಳಿ, ನಿನ್ನನ್ನು ಉಪಾಸನೆ ಮಾಡುವವರು ಭಕ್ತಿಯೋಗಿಗಳು ಮತ್ತು ಅಕ್ಷರನಿಷ್ಠರು, ಅಕ್ಷರವನ್ನು ಅಕ್ಷರ ಶಬ್ದಿತನಾದ ಜೀವಾತ್ಮನನ್ನು ಉಪಾಸನೆ ಮಾಡುವರು. ಇವರಲ್ಲಿ ಯಾರು ಯೋಗವಿತ್ತಮರು ಅಂತ ಕೇಳಿದಾಗ, ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾಃ ಉಪಾಸತೆ ಶ್ರದ್ಧೆಯಾ ಪರ್ಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಉತ್ತರವನ್ನು ಕೃಷ್ಣನು ಕೊಟ್ಟುಬಿಟ್ಟ. ಭಕ್ತಿಯೋಗಿಯೇ ಶ್ರೇಷ್ಠ ಅಂತ ಹೇಳಿ ಅಲ್ಲಿ ಹೇಳುವಾಗ ಈ ಶಬ್ದಗಳೆಲ್ಲ ಬರುತ್ತೆ. ಮಯ್ಯಾವೇಶ್ಯ ಮನಃ ನಿತ್ಯಯುಕ್ತಾಃ ಶ್ರದ್ಧೆಯಾ ಪರ್ಯೋಪೇತಾಃ ಯುಕ್ತತಮಾಃ. ಈ ಎಲ್ಲ ಶಬ್ದಗಳ ಅರ್ಥವು ಈ ಕಡೆಯ ಶ್ಲೋಕದಲ್ಲಿ ಹೇಗೆ ಇದೆ ಅನ್ನೋದನ್ನು ಸ್ವಾಮಿ ದೇಶಿಕನ್ ತಾತ್ಪರ್ಯ ಚಂದ್ರಿಕೆಯಲ್ಲಿ ತೋರಿಸ್ತಾರೆ ನಮಗೆ. ಆ ಮೊದಲೇ ಹೇಳಿದ್ದ ಶ್ಲೋಕದ ಅರ್ಥವನ್ನೇ ಇಲ್ಲಿಯೂ ಹೇಳಲ್ಪಟ್ಟಿದೆ ಅಂತ ಭಾಷ್ಯಕಾರರು ಉಪಸಂಹಾರವು ಉಪಕ್ರಮಕ್ಕೆ ಅನುಗುಣವಾಗಿದೆ ಅಂತ ಏನು ಹೇಳಿದ್ರೋ ಆ ಅರ್ಥವು ಹೇಗೆ ಈ ಶ್ಲೋಕದಲ್ಲಿ ಅದೇ ಅರ್ಥವು ನಮಗೆ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಈ ಶ್ಲೋಕದಲ್ಲಿ. ಅದನ್ನೇ ಇಲ್ಲಿ ಆರಂಭಿಸ್ತಾರೆ. ನಿತ್ಯಯುಕ್ತಾಃ ಇತ್ಯುಕ್ತ ಏವ ಅರ್ಥಃ ಅತ್ರ ಮತ್ಪರಮಾಃ ಇತ್ಯುಚ್ಯತೆ. ಮತ್ಪರಮಾಃ ಅನ್ನೋ ಶಬ್ದ ಇಲ್ಲಿ ನಿತ್ಯಯುಕ್ತಾಃ ಅಂತ ಅಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳಿದ ಶಬ್ದ. ಮತ್ಪರಮಾಃ ಶ್ರದ್ಧೆಯಾ ಪರ್ಯೋಪೇತಾಃ ಅಂತ ಅಲ್ಲಿ ಹೇಳಲ್ಪಟ್ಟಿತು. ತತ್ರ ಶ್ರದ್ಧೆಯಾ ಪರ್ಯೋಪೇತಾಃ ಇತ್ಯುಕ್ತಂ. ಅತ್ರ ಶ್ರದ್ಧಧಾನಾಃ ಇತಿ ಶ್ರದ್ಧದಾನಾಃ ಮತ್ಪರಮಾಃ ನಿತ್ಯಯುಕ್ತಾಃ ಶ್ರದ್ಧೆಯಾ ಪರ್ಯೋಪೇತಾಃ ಅಲ್ಲಿ ಹೇಳಿದ ಶಬ್ದಗಳ ಅರ್ಥವೇ ಇಲ್ಲಿಯೂ ಹೇಳಲ್ಪಟ್ಟಿದೆ. ತತ್ರ ತೇ ಮೇ ಯುಕ್ತತಮಾ ಮತಾಃ ಇತಿ ಉಕ್ತಂ. ಅವರೇ ನನಗೆ ಯುಕ್ತತಮರು ಅಂತ. ಅತ್ರದು ತತ್ಫಲಿತ್ವೇನ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ ಇತಿ ಉಚ್ಯತೆ. ಅದರ ಫಲವೇ ನನಗೆ ಬಹಳ ಯುಕ್ತತಮರು ಅಂತ ಹೇಳಿದಾಗ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ ಅನ್ನೋದು ಇಲ್ಲಿ ಆ ಅರ್ಥವೇ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಅತಃ ಸ ಏವ ಅರ್ಥಃ ಅತ್ರ ಉಪಸಂಹ್ರಿಯತೆ. ಆ ಶಬ್ದಗಳ ಅರ್ಥಗಳೆಲ್ಲ ಇದರಲ್ಲಿಯೂ ತಿಳಿದು ಬರುತ್ತೆ. ಉಪಕ್ರಮಕ್ಕೆ ಅನುಗುಣವಾಗಿ ಉಪಸಂಹಾರವಿದೆ ಅಂತ ಭಾಷ್ಯಕಾರರು ಹೇಳಿದ್ದು ಹೇಗೆ ಸರಿಯಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಅತ್ಯಚ ಅಧಿಕಾರಿಯಂತರ ಪರತ್ವೇ ತ್ರಿಶಬ್ದ ವಿಶೇಷಣಾದಯ ಹೇತವಃ ಪೂರ್ವಮೇವೋಕ್ತಾಃ. ಇದು ಬೇರೆ ಅಧಿಕಾರಿ. ಹಿಂದೆ ಹೇಳಿದ 7 ಶಬ್ದಗಳು ಕರ್ಮಯೋಗಿಯ ಆತ್ಮಗುಣಗಳು ಹೇಳಲ್ಪಟ್ಟಿತು. ಇದು ಕರ್ಮಯೋಗಿಯ ವಿಷಯವಲ್ಲ ಅನ್ನೋದು ಇತ್ತು ಅನ್ನುವ ಶಬ್ದದಿಂದ ತಿಳಿಸುತ್ತೆ, ವ್ಯಾವೃತ್ತಿ ಮಾಡುತ್ತೆ. ಇದು ಬೇರೆ ಒಬ್ಬ ಅಧಿಕಾರಿ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಏತು ಧರ್ಮ್ಯಾಮೃತಮಿದಂ ಅಂತ ಹೇಳಿ ಇದುವರೆಗೂ ಹೇಳಲ್ಪಟ್ಟ ಕರ್ಮಯೋಗಿ ಅಲ್ಲ, ಇವನು ಬೇರೆ ಅಧಿಕಾರಿ ಅಂದರೆ ಭಕ್ತಿಯೋಗಿ ಎಂದು ತಿಳಿಸಲ್ಪಡುತ್ತೆ. ಅದಕ್ಕೆ ಕಾರಣಗಳೆಲ್ಲ ಹಿಂದೆ ಹೇಳಲ್ಪಟ್ಟರು. ತುಶಬ್ದದಿಂದ ನಮ್ಗೆ ವ್ಯಾವೃತ್ತಿಯಾಗುತ್ತೆ ಅಂತ ಹಿಂದೆ ಹೇಳಿದ ಅರ್ಥಗಳು. ಅನೇನ ಇವಚ ಶ್ಲೋಕೇನ ಮಧ್ಯಮ ಷಟ್ಕ ಪ್ರಧಾನಾರ್ಥ ಭಕ್ತಿಯೋಗ ಉಪಸಂಹಾರಶ್ಚ ಕೃತೋಭವತಿ. ಈ ಶ್ಲೋಕದಿಂದಲೇ 7ನೇ ಅಧ್ಯಾಯದಿಂದ ಹಿಡಿದು 12ನೇ ಅಧ್ಯಾಯ ಮಧ್ಯಮ ಷಟ್ಕ ಅಂತ ಹೇಳಲ್ಪಡುತ್ತೆ. 6 ಅಧ್ಯಾಯಗಳು. 18 ಅಧ್ಯಾಯಗಳಲ್ಲಿ ಮೊದಲ 6, ಮಧ್ಯದ 6, ಕಡೆಯ 6 ಮಧ್ಯಮ ಷಟ್ಕ ಅನ್ನೋದು. ಅದರಲ್ಲಿ ಹೇಳಲ್ಪಟ್ಟ ಭಕ್ತಿಯೋಗ ಪ್ರಧಾನವಾಗಿ ಅದರ ಅರ್ಥವೇನು ಅಂದರೆ ಭಕ್ತಿಯೋಗ. ಮೊದಲ ಷಟ್ಕದಲ್ಲಿ ಕರ್ಮಯೋಗ ಜ್ಞಾನಯೋಗಗಳು, ಮಧ್ಯಮ ಷಟ್ಕದಲ್ಲಿ ಭಕ್ತಿಯೋಗ, ಕಡೆಯ ಷಟ್ಕದಲ್ಲಿ ಅದು ಹೇಳಿ ಮಿಕ್ಕ ಕೆಲವು ವಿಷಯಗಳು ಹೇಳಲ್ಪಡುತ್ತೆ ಅನ್ನೋದು ಆಳವಂದಾರರ
ಸಂಗ್ರಹದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಮಧ್ಯಮ ಷಟ್ಕದ ಪ್ರಧಾನವಾದ ಅರ್ಥ ಭಕ್ತಿಯೋಗ, ಅದರ ಉಪಸಂಹಾರವು ಈ ಶ್ಲೋಕದಲ್ಲಿಯೇ ಮಾಡಲ್ಪಡುತ್ತೆ. ಧರ್ಮ್ಯಾಮೃತಂ ಇತ್ಯನೇನ ವಿವಕ್ಷಿತಂ ಆಕಾರದ್ವಯಂ ವಕ್ತುಂ ತದುಪಯುಕ್ತಂ ಕರ್ಮಧಾರಯತ್ವಂ ಚ ಧರ್ಮ್ಯಂ ಚ ಅಮೃತಂ. ಧರ್ಮ್ಯಾಮೃತಂ ಅನ್ನೋ ಶಬ್ದವು ಕರ್ಮಧಾರೆಯ ಸಮಾಸದಲ್ಲಿದೆ. ಎರಡು ಸಮಾನಾಧಿಕರಣ, ತತ್ಪುರುಷ ಸಮಾನಾಧಿಕರಣ ಕರ್ಮಧಾರೆಯ ಅಂತ ಪಾಣಿನಿ ಸೂತ್ರ. ಅದರಿಂದ ಎರಡು ಧರ್ಮ್ಯಂಚ ಅಮೃತಂಚ ಅರ್ಥ ಮಾಡಿ, ಧರ್ಮ್ಯವೂ ಅಮೃತವೂ ಆದದ್ದು ಅಂತ ಅರ್ಥ. ಧರ್ಮ್ಯವೂ ಅಮೃತವೂ ಆದ ಭಕ್ತಿಯೋಗ ಅಂದರೆ ಧರ್ಮದ ಮಾರ್ಗದಲ್ಲಿದೆ, ಅಂದರೆ ಪ್ರಾಪಕ, ಮೋಕ್ಷಕ್ಕೆ ಪ್ರಾಪಕ. ಅಮೃತವೂ ಆದದ್ದು ಅಂತ ಹೇಳಿದ್ರೆ ಅಷ್ಟೇ ಭೋಗ್ಯವಾದದ್ದು, ಅಮೃತದಷ್ಟೇ ಭೋಗ್ಯವಾದದ್ದು, ಮೋಕ್ಷದಷ್ಟೇ ಭೋಗ್ಯವಾದದ್ದು ಅಂತ. ಪ್ರಾಪ್ಯ ಸಮಂ ಅಂತ ಹೇಳೋದು. ಧರ್ಮಾತ್ ಅನಪೇತಂ ಧರ್ಮ್ಯಂ, ಧರ್ಮಕ್ಕಿಂತ ಬೇರೆ ದೂರದಲ್ಲಿಲ್ಲ, ಧರ್ಮ ಮಾರ್ಗದಲ್ಲಿಯೇ ಇರುವಂಥದ್ದು. ಅತಃ ಅತ್ರ ಧರ್ಮ್ಯ ಶಬ್ದೇನ, ಇದು ತದ್ದಿತ ಪದ ಶಬ್ದ, ಧರ್ಮ್ಯ ಶಬ್ದೇನ ಸಾಧನತ್ವ ವಚನಾತ್, ಧರ್ಮ ಅನ್ನೋದ್ರಿಂದಲೇ ಸಾಧನತ್ವ ಅನ್ನೋ ತಿಳಿಯುತ್ತೆ. ಧರ್ಮ ಅಂದರೆ ಸಾಧನವೇ. ವೇದದಲ್ಲಿ ಹೇಳಿರೋದೆಲ್ಲ ಸಾಧನಗಳು, ಧರ್ಮಗಳು ಅಂತ ಹೇಳುತ್ತೆ, ಕರ್ಮ ಅಂತಲೂ ಹೇಳಲ್ಪಡುತ್ತೆ. ವೇದೋಕಿಲೋ ಧರ್ಮ ಮೂಲಂ ಅನ್ನೋದು ಸೂತ್ರ, ಆಪಸ್ತಂಬರ ಸೂತ್ರ. ಹಾಗೆ ವಚನಾತೆ ಅಮೃತ ಶಬ್ದೇನ ಅಮೃತ ಸಾಧನತ್ವಸ್ಯ ಅವಿವಕ್ಷಿತತ್ವಾತ್ ಫಲವದೇವ ಭೋಗ್ಯತ್ವಂ ವಿಕ್ಷಿಪ್ತಿ ತೇತು ಏತು ಪ್ರಾಪ್ಯ ಸಮಂ ಇತಿ. ಸಾಧನತ್ವ ಅನ್ನೋದು ಹೇಳೋದ್ರಿಂದ, ಅಮೃತ ಶಬ್ದವು ಅಮೃತ ಸಾಧನತ್ವ ಅನ್ನೋದಕ್ಕೆ ಹೇಳದೇ ಇರೋದ್ರಿಂದ ಅದು ಅಮೃತ ಸಾಧನತ್ವಸ್ಯ ಅವಿವಕ್ಷಿತತ್ವಾತ್ ತತ್ಫಲವದೇವ ಭೋಗ್ಯತ್ವ, ಅದರ ಫಲದಂತೆ, ಅಮೃತದ ಫಲದಂತೆ ಧರ್ಮ್ಯ ಅನ್ನೋ ಶಬ್ದದಿಂದಲೇ ಸಾಧನತ್ವ ಹೇಳಲ್ಪಟ್ಟಿತು. ಅಮೃತ ಅನ್ನೋದು ಕೂಡ ಸಾಧನ ಅಂತ ಮತ್ತೆ ಹೇಳಬೇಕಾಗಿಲ್ಲ. ಆದ್ದರಿಂದ ಅದರ ಸಾಧನದಿಂದ ಬರುವ ಫಲಕ್ಕೆ ಸಮನಾದದ್ದು ಅಂತ ಹೇಳಿ ಅದರ ಫಲದಂತೆ ಭೋಗ್ಯವಾದದ್ದು ಅನ್ನೋದನ್ನು ತತ್ಫಲವದೇವ ಭೋಗ್ಯತ್ವಂ ವಿವಕ್ಷಿತಂ, ಎರಡು ಶಬ್ದವೂ ಒಂದೇ ಅರ್ಥ ಹೇಳಬೇಕಾಗಿಲ್ಲ. ಧರ್ಮ್ಯ ಅಂದರೆ ಸಾಧನ ಅಂತ ಆಗೋಯ್ತು, ಅಮೃತ ಅನ್ನೋದು ಅಮೃತಕ್ಕೆ ಸಾಧನ ಅಂತ ಹೇಳಿದ್ರೆ ಸಾಧನೆ ಎರಡೂ ಒಂದೇ ಅರ್ಥ ಬಂದಂಗಾಗುತ್ತೆ, ಪುನರುಕ್ತಿ ಆಗುತ್ತೆ. ಆದ್ದರಿಂದ ಅಮೃತಕ್ಕೆ ಸಮನಾದ ಭೋಗ್ಯತ್ವವನ್ನು ಹೊಂದಿರುವಂತಹ ಸಾಧನ ಅಂತ ಹೇಳೋದು ಇಲ್ಲಿ ಅರ್ಥ ವಿವಕ್ಷಿತ ಅನ್ನೋದನ್ನು ಹೇಳ್ತಾರೆ. ಯಥೋಕ್ತಂ ಇತಿ ವ್ಯಾಖ್ಯೇಯ ಪದ ಉಪಾದಾನ. ಯಥೋಕ್ತಂ ಅಂತ ಹೇಳಿದಾಗ ಇಲ್ಲಿ ಯಥೋಕ್ತಂ ಮಯ್ಯಾವೇಶ್ಯ ಮನೋಯಮಾಂ ಅಂತ ಹೇಳಿ ಅದಕ್ಕೆ ಹಿಂದೆ ಹೇಳಿದಕ್ಕೆ ಅರ್ಥಕ್ಕೆ ಅದನ್ನು ಪ್ರಮಾಣವನ್ನು ತೋರಿಸ್ತಾರೆ. ಪ್ರಸಂಗ ಆಗತ ಕರ್ಮಯೋಗ ಯೋಗೋಕ್ತೇ ವಿದಾಸಾಯ ಮಯ್ಯಾವೇಶ್ಯ ಇತ್ಯಾದಿಕ ಮುಕ್ತಂ. ಏಕೆಂದರೆ ಇಲ್ಲಿ ಪ್ರಾಸಂಗಿಕವಾಗಿ ಬಂದಿರೋದು ಕರ್ಮಯೋಗ ವಿಷಯ, ಕರ್ಮಯೋಗಿಯನ್ನು ಹೇಳಿ ಅವನ ಗುಣಗಳನ್ನೆಲ್ಲ ಹೇಳೋದ್ರಿಂದ ಆ ಕರ್ಮಯೋಗಿಯ ವಿಷಯವಲ್ಲ, ಇಲ್ಲಿ ಇನ್ನೊಬ್ಬ ಬೇರೆ ಅಧಿಕಾರಿ ಭಕ್ತಿಯೋಗಿಯ ವಿಷಯ ಹೇಳ್ತಾ ಇದೆ ಅನ್ನೋದ್ರಿಂದ ಅದಕ್ಕೆ ಅನುಗುಣವಾದ ಶ್ಲೋಕವನ್ನು ಮಯ್ಯಾವೇಶ ಮನೋಯಮ ಅಂತ ಹೇಳಿ ಯುಕ್ತಾ ಪರಿಪಾಸ ನಿತ್ಯಯುಕ್ತಾ ಪರಿಪಾಸತೆ ಅಂತೆಲ್ಲ ಹೇಳಿದಾಗೆ ಆ ಶ್ಲೋಕದ ಅರ್ಥವನ್ನು ಹೇಳ್ತಾರೆ. ಪೂರ್ವೋಕ್ತಾನಾಂ ಅನ್ಯೇಷಾಮಪಿ ಭಕ್ತತ್ವಮಸ್ತಿ ಇತಿ ತದ್ವ್ಯವಚ್ಛೇದಾಯ ತೇ ಭಕ್ತಾಃ ಇತಿ ವಿಶೇಷ್ಯತೆ. ತೇ ಭಕ್ತಾಃ ತೇ ಭಕ್ತಾಃ ಅತಿತರಾಂ ಮಮ ಪ್ರಿಯಾಃ. ಯಾರೋ ತೇ ಭಕ್ತಾಃ ಅಂತ ಹೇಳಿದ್ರೆ ಈ ರೀತಿ ನನ್ನನ್ನು ಉಪಾಸನೆ ಮಾಡುವವರು ಅಂತ ಅರ್ಥ ಭಕ್ತಿಯೋಗಿಗಳು. ಯಾಕೆಂದರೆ ಭಕ್ತಿಯೋಗಿಗಳಲ್ಲಿಯೇ 4 ವಿಧ ಹೇಳಲ್ಪಟ್ಟಿತ್ತು. ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಎಲ್ಲರೂ ಭಕ್ತಿಯೋಗಿಗಳೇ ಅಂತ ಹೇಳಲ್ಪಟ್ಟಿತು. ಚತುರ್ವಿಧ ಭಜಂತೆ ಮಾಂ ಭಕ್ತ ಅಂತ ಹೇಳಿದಾಗ ಎಲ್ಲರೂ ಭಕ್ತರೇ ಅಂತ ಹೇಳಿದ್ರಿಂದ ಇಲ್ಲಿ ಹೇಳಿರುವ ಭಕ್ತರು ಯಾರು ಅಂದರೆ ಭಕ್ತಿಯೋಗದನ್ನೇ ಮಾಡ್ತಾ ಇರು, ನನ್ನನ್ನೇ ಪಡೆದುಕೊಳ್ಬೇಕು ಅಂತ ಭಕ್ತಿಯೋಗವನ್ನು ಮಾಡ್ತಿರುವಂತಹ ಭಕ್ತರು. ಎಲ್ಲ ತೇ ಭಕ್ತಾಃ ಅತಿತರಾಂ ಮೇ ಪ್ರಿಯಾಃ. ಪೂರ್ವೇಷು ಪ್ರಿಯತ್ವಂ ಉದಾರತ್ವ ಪ್ರಯುಕ್ತಂ, ಅಸ್ಮಿಂಸ್ತು ಸ್ವಾಭಿಮತ ಅಂತರಾತ್ಮತ್ವ ಪ್ರಯುಕ್ತಂ. ಭಾಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ. ಎಲ್ಲ ವಿಶೇಷವಾದ ಅರ್ಥಗಳನ್ನು ತಾತ್ಪರ್ಯಚಂದ್ರಿಕೆ ಹೇಳ್ತಾರೆ. ಹಿಂದೆ ಹೇಳಿದಾಗ ಚತುರ್ವಿಧ ಭಜಂತೆ ಮಾಂ ಜನ ಸುಖದಿನೋ ಅರ್ಜುನ ಉದಾರಾಹ ಸರ್ವೈವೈತೆ ಅಂತ. ಅವರೆಲ್ಲ ಉದಾರರಾದ್ದರಿಂದ ಪ್ರಿಯರು. ಪರಮಾತ್ಮನಿಗೆ ಐಶ್ವರ್ಯವನ್ನು ಯಾರು ಇಷ್ಟಪಡ್ತಾನೋ ಅವನು ಪ್ರಿಯನಾಗ್ತಾನೆ, ಏಕೆಂದರೆ ಉದಾರ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಇವನ ಔದಾರ್ಯವನ್ನು ಪ್ರಕಟಪಡಿಸ್ತಾರೆ. ಪರಮಾತ್ಮನನ್ನೇ ಆಶ್ರಯಿಸಿದ್ರು, ದೇವತೆಗಳನ್ನು ಆಶ್ರಯಿಸದೆ ಸಾಕ್ಷಾತ್ತಾಗಿ ಪರಮಾತ್ಮನ್ನೇ ಆಶ್ರಯಿಸಿ ಐಶ್ವರ್ಯವನ್ನು ಕೇಳಿದ್ರು ಕೂಡ ನನ್ನನ್ನೇ ಆಶ್ರಯಿಸಿದ್ರಲ್ಲ, ಸರ್ವಫಲಪ್ರದ ನಾನು ಅಂತ ತಿಳಿದ್ರು ಅವರು. ಪ್ರಾಪಕ ನಾನೇ, ಅವರಿಗೆ ಪ್ರಾಪ್ಯ ಬೇರೆ ಆಗಿರಬಹುದು. ಆದ್ದರಿಂದ ನನ್ನ ಔದಾರ್ಯವನ್ನು ಅವರು ಪ್ರಕಟಪಡಿಸಿದ್ರಿಂದ ಉದಾರರು ಅಂತ ಅಲ್ಲಿ ಹೇಳಿದ್ರು. ಅಲ್ಲಿ ಹೇಳಿದಾಗ ಜ್ಞಾನೀತು ಆತ್ಮೈವ ಮೇ ಮತಂ,
ಉದಾರ ಸರ್ವೈವೈತೆ ಜ್ಞಾನಿ ಇದು ಆತ್ಮೈವ ಮೇ ಮತ್ತು ಜ್ಞಾನಿ ನನಗೆ ಆತ್ಮ ನನಗೆ ಆತ್ಮ ಅವನು, ಅವನ ಅಭಿಪ್ರಾಯದಲ್ಲಿ ಅಂತರಾತ್ಮ ಅಂತ ಅರ್ಥ, ಆತ್ಮ ಅಂತ ಹೇಳಿದ್ರೆ. ಆದ್ದರಿಂದ ಅದು ಹೇಳ್ತಾರೆ ಪೂರ್ವೇಶು ಪ್ರಿಯತ್ವಂ ಉದಾರತ್ವ ಪ್ರಯುಕ್ತಂ. ಪೂರ್ವೇಶು ಅಂದರೆ ಮಿಕ್ಕ ಭಕ್ತಿಯೋಗಿಗಳು, ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಎಲ್ಲ ಉದಾರರಾದ್ರಿಂದ ಬಹಳಿಗೆ ಪ್ರಿಯರಾದವರು ಪರಮಾತ್ಮನಿಗೆ. ಅಸ್ಮಿನ್ಸ್ತು ಈ ಭಕ್ತಿಯೋಗಿ ಆದರೂ ಸ್ವಾಭಿಮತ ಅಂತರಾತ್ಮತ್ವ ಪ್ರಯುಕ್ತಂ, ತನ್ನ ಅಭಿಮತವಾದ ಅವರು ತನಗೆ ಅಂತರಾತ್ಮನಂತೆ ಇದ್ದಾರೆ ಆತ್ಮ ಅಂತ ಹೇಳ್ಬಿಟ್ನಲ್ಲ, ಜ್ಞಾನೀತು ಆತ್ಮ ಇವಮೇ ಅಂತ ಹೇಳಿದಾಗ ಆತ್ಮ ಅನ್ನೋ ದೃಷ್ಟಿಯಿಂದ ಹೇಳಿದ್ರಿಂದ ಪ್ರಿಯತರ ಇವರು. ಆದ್ದರಿಂದ ಇಲ್ಲಿ ಹೇಳಿದ್ಬಿಟ್ಟಿದೆ ಪ್ರಿಯತ್ವ ಹೇಗೆ ಅಂತ ಹೇಳಿ. ಅತಃ ಅತೀವ ಪ್ರಿಯತ್ವ ಮಿಹ ಉಕ್ತಂ, ಅತೀವ ಮೇ ಪ್ರಿಯಾಹ ಅಂತ ಹೇಳಿದ್ರಿಂದ ಇವನಿಗೆ ವಿಶೇಷವನ್ನು ಜ್ಞಾನಿಗೆ. ಉಕ್ತಂಚ ಪ್ರಾಗೇವ ಉದಾರ ಸರ್ವೈವೈತೆ ಜ್ಞಾನಿತು ಆತ್ಮೈವ ಮೇ ಮತಂ, ಅದನ್ನೇ ಇಲ್ಲೇ ಹೇಳ್ತಾರೆ. ಇತ್ಯಾದಿ ಉಪಕ್ರಮ್ಯ ಸ ಮಹಾತ್ಮ ಸುದುರ್ಲಭ ಇತಿ, ಅಂತಹ ಮಹಾತ್ಮನು ಬಹಳ ದುರ್ಲಭನಾದವನು. ಏತೇನ ಅದ್ವೇಷ್ಟ ಇತ್ಯಾದಿನ ಪ್ರಕ್ರಾಂತಂ ಧರ್ಮಜಾತಂ ಏತು ಧರ್ಮ್ಯಾಮೃತಮಿತಿ ಶ್ಲೋಕೇನ ಉಪಸಂಹ್ರಿಯತೆ ಇತಿ ಪರೋಕ್ತಂ ನಿರಸ್ತಂ. ಆದ್ದರಿಂದ ಈ ಆತ್ಮಗುಣಗಳೆಲ್ಲ ಇದರಲ್ಲಿ ಉಪಸಂಹಾರ ಮಾಡಲ್ಪಟ್ಟಿದೆ ಅನ್ನೋದು ಇಲ್ಲ, ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾರೆ. ಅರ್ಥ ಭಿನ್ನಾಧಿಕಾರ ವಿಷಯತ್ವಸ್ಯ ವ್ಯಂಜಿತತ್ವ, ಅಧಿಕಾರಿ ಬೇರೆ, ಏತು ಧರ್ಮ್ಯಾಮೃತಂ ಅನ್ನೋದೇ ಇಲ್ಲಿ ತುಕಾರವೇ ಬೇರೆ ಅಧಿಕಾರಿ ಇವನು ಭಕ್ತಿಯೋಗಿ ಅನ್ನೋದನ್ನು ತಿಳಿಸೋದ್ರಿಂದ, ಹಿಂದೆ ಹೇಳಿದ ಕರ್ಮಯೋಗಿ ವಿಷಯವಲ್ಲ ಇದು, ಭಕ್ತಿಯೋಗಿ ಸಾಕ್ಷಾತ್ ಭಕ್ತಿಯೋಗ ವಿಷಯ. ಅತೀವ ಮೇ ಪ್ರಿಯ ಅಂತ ಹೇಳಿರೋದ್ರಿಂದ ಜ್ಞಾನಿಯ ವಿಷಯವೇ ಇಲ್ಲಿ ಹೇಳ್ತಾ ಇರೋದು. ಉಪಕ್ರಮದಲ್ಲಿ ಹೇಳಿರೋ ಶ್ಲೋಕದ ಅರ್ಥಗಳನ್ನೇ ಇಲ್ಲಿಯೂ ಹೇಳಿರೋದ್ರಿಂದ ಉಪಸಂಹಾರ ಉಪಕ್ರಮಕ್ಕೆ ಅನುಗುಣವಾಗಿರೋದ್ರಿಂದ ಎಲ್ಲ ಕಾರಣಗಳಿಂದಲೂ ಇದು ಭಕ್ತಿಯೋಗಿಯ ವಿಷಯವನ್ನೇ ಹೇಳುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನ್. ಏತು ಧರ್ಮ್ಯಾಮೃತಮಿದಂ ಪರಿಥೋಕ್ತಂ ಪರಿಪಾಸತೆ ಶ್ರದ್ಧಾನಾಃ ಮತ್ಪರಮಾಃ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಭಕ್ತಿಯೋಗೋ ನಾಮ 12ೋऽಧ್ಯಾಯಃ ಸಮಾಪ್ತಃ. ತಾತ್ಪರ್ಯಚಂದ್ರಿಕಾಯಾಂ 12ೋऽಧ್ಯಾಯಃ ಸಮಾಪ್ತಃ. ಈಗ 12ನೇ ಅಧ್ಯಾಯ ಮುಗಿಯಿತು. ಭಕ್ತಿಯೋಗದ 6 ಅಧ್ಯಾಯಗಳು ಇಲ್ಲಿಗೆ 2ನೇ ಷಟ್ಕ ದ್ವಿತೀಯ ಷಟ್ಕಂ ಸಮಾಪ್ತಂ ಅಂತ ಹೇಳಿ 2ನೇ ಷಟ್ಕವು ಅಲ್ಲಿಗೆ ಮುಗಿಯುತ್ತೆ. ಈಗ 13ನೆಯ ಅಧ್ಯಾಯ ಆರಂಭಿಸುತ್ತೆ. ಅದಕ್ಕೆ ಸಂಗತಿಯನ್ನೇ ಹೇಳ್ತಾರೆ ಭಾಷ್ಯಕಾರರು. ಪೂರ್ವಸ್ಮಿನ್ ಷಟ್ಕೆ ಪರಮಪ್ರಾಪ್ಯಸ್ಯ ಪರಸ್ಯ ಬ್ರಹ್ಮಣಃ ಭಗವತಃ ವಾಸುದೇವಸ್ಯ ಪ್ರಾಪ್ತಿ ಉಪಾಯಭೂತ ಭಕ್ತಿರೂಪ ಭಗವದುಪಾಸನ ಅಂಗಭೂತಂ ಪ್ರಾಪ್ತು ಪ್ರತ್ಯಗಾತ್ಮನಃ ಯಾಥಾತ್ಮ್ಯದರ್ಶನಂ ಜ್ಞಾನಯೋಗ ಕರ್ಮಯೋಗ ಲಕ್ಷಣ ನಿಷ್ಠಾದ್ವಯ ಸಾಧ್ಯಂ ಉಕ್ತಂ. ಪೂರ್ವಸ್ಮಿನ್ ಷಟ್ಕೆ ಅಂದರೆ ಮೊದಲ ಷಟ್ಕ. ಹಿಂದಿನ ಷಟ್ಕದಲ್ಲಿ ಮೊದಲ ಷಟ್ಕ, ಮೊದಲ 6 ಅಧ್ಯಾಯಗಳಲ್ಲಿ ಪರಮಪ್ರಾಪ್ಯಸ್ಯ ಪರಸ್ಯ ಬ್ರಹ್ಮಣಃ, ಪರಮಪ್ರಾಪ್ಯನಾದವನು ಪರಬ್ರಹ್ಮನಾದ ಭಗವಂತನಾದ ಅಂತ ಹೇಳಿದ್ರೆ ಉಭಯಲಿಂಗ ವಿಶಿಷ್ಟನಾದವನು, ಷಾಡ್ಗುಣ್ಯ ವಿಶಿಷ್ಟನಾದವನು, ವಾಸುದೇವಸ್ಯ ಸರ್ವಾಂತರ್ಯಾಮಿಯಾದವನು, ಆ ಪರಮಾತ್ಮನ ಪ್ರಾಪ್ತಿ ಉಪಾಯಭೂತ, ಅವನು ಪಡೆದುಕೊಳ್ಳೋದಕ್ಕೆ ಉಪಾಯವಾದ ಭಕ್ತಿರೂಪ ಭಗವದುಪಾಸನ, ಭಕ್ತಿರೂಪಾಪನ್ನವಾದ ಭಗವಂತನ ಉಪಾಸನೆ, ಅದುವೇ ಅವನನ್ನು ಪ್ರಾಪ್ತಿಗೆ ಉಪಾಯವಾದದ್ದು. ಅದಕ್ಕೆ ಅಂಗಭೂತಂ, ಅದಕ್ಕೆ ಅಂಗವಾದಂತಹ ಪ್ರಾಪ್ತು ಪ್ರತ್ಯಗಾತ್ಮನಃ, ಪ್ರಾಪ್ತ ಆದ ಪ್ರತ್ಯಗಾತ್ಮನ ಯಾಥಾತ್ಮ್ಯ ದರ್ಶನಂ, ಇದು ಭಕ್ತಿಯೋಗಕ್ಕೆ ಅಂಗ. ತನ್ನ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಪ್ರಾಪ್ತರಾದ ಜೀವಾತ್ಮನಿಗೆ ತನ್ನ ಆತ್ಮದರ್ಶನ ಮಾಡೋದು ಭಕ್ತಿಯೋಗಕ್ಕೆ ಅಂಗವಾಗಿ ವಿಧಿಸಲ್ಪಟ್ಟಿದೆ. ಆದ್ದರಿಂದ ಪರಮಾತ್ಮನ ಸಾಕ್ಷಾತ್ ಪ್ರಾಪ್ತಿಗೆ ಉಪಾಯವಾದ ಭಕ್ತಿಯೋಗಕ್ಕೆ ಅಂಗವಾದಂತಹ ಪ್ರತ್ಯಗಾತ್ಮನ ಯಾಥಾತ್ಮ್ಯ ದರ್ಶನವು ಜ್ಞಾನಯೋಗ ಕರ್ಮಯೋಗ ಲಕ್ಷಣ ನಿಷ್ಠಾದ್ವಯ ಸಾಧ್ಯ ಮುಕ್ತಂ. ಜ್ಞಾನಯೋಗ ಕರ್ಮಯೋಗ ಅನ್ನುವ 2 ಉಪಾಯಗಳಲ್ಲಿ ನಿಷ್ಠೆಯನ್ನು ಹೊಂದಿ ಅದರಿಂದ ಸಾಧಿಸಲ್ಪಡಬಹುದು ಅನ್ನೋದು ಹೇಳಲ್ಪಟ್ಟಿತು. ಮಧ್ಯಮೇ ಚ, ಅದಾದ ಮೇಲೆ ಮಧ್ಯಮ ಷಟ್ಕದಲ್ಲಿ 6 ಅಧ್ಯಾಯಗಳಲ್ಲಿ ಪರಮಪ್ರಾಪ್ಯಭೂತ ಪರಮಪ್ರಾಪ್ಯನಾದ ಭಗವತ್ ತತ್ವ ಯಾಥಾತ್ಮ್ಯ ತನ್ಮಾಹಾತ್ಮ್ಯ ಜ್ಞಾನಪೂರ್ವಕ ಐಕಾಂತಿಕಾತ್ಯಂತಿಕ ಭಕ್ತಿಯೋಗ ನಿಷ್ಠಾ ಪ್ರತಿಪಾದಿತ. ಪರಮಪ್ರಾಪ್ಯಭೂತವಾದದ್ದು ಸಾಕ್ಷಾತ್ತಾಗಿ ಪರಮಾತ್ಮನನ್ನೇ ಪಡೆದುಕೊಳ್ಳುವುದಕ್ಕೆ
ಕಾರಣವಾದಂತಹ ಭಗವತ್ತತ್ವ ಯಾಥಾತ್ಮ್ಯ ತನ್ಮಾಹಾತ್ಮ್ಯ ಜ್ಞಾನಪೂರ್ವಕ ಪರಮಾತ್ಮನ ಯಾಥಾತ್ಮ್ಯ ಜ್ಞಾನದಿಂದಲೂ ಅವನ ಮಾಹಾತ್ಮ್ಯ ಜ್ಞಾನದಿಂದಲೂ ಅವನ ವಿಭೂತಿ ಯೋಗ ಎಲ್ಲವನ್ನು ಹೇಳಲ್ಪಟ್ಟಿತು. ಎಲ್ಲ ವಿಭೂತಿ ಯೋಗಗಳೆಲ್ಲ ಕೂಡ ಅವನ ಮಾಹಾತ್ಮ್ಯ ಜ್ಞಾನದಿಂದಲೂ ಅದರಿಂದಲೇ ಭಕ್ತಿ ಉಂಟಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಐಕಾಂತಿಕ ಆತ್ಯಂತಿಕ ಭಕ್ತಿಯೋಗ ನಿಷ್ಠ, ಏಕಾಂತಿಕವಾದದ್ದು ಆತ್ಯಂತಿಕವಾದದ್ದು ಎಂದು ಮುಗಿಯೋದಿಲ್ಲ. ಅದು ನಿರಂತರವಾಗಿರುತ್ತೆ. ಮೋಕ್ಷದಲ್ಲೂ ಕೂಡ ಎಂದಿಗೂ ಕೂಡ ಭಕ್ತಿ ಅನ್ನೋದು ನಿಲ್ಲೋದಿಲ್ಲ. ಮೋಕ್ಷದಲ್ಲಿಯೂ ಮುಂದುವರೆದು ನಿರಂತರವಾಗಿ ಹೋಗ್ತಾ ಇರುತ್ತೆ. ಪರಮಾತ್ಮನಲ್ಲಿಯೇ ಬೇರೆ ಯಾರಲ್ಲಿಯೂ ಭಕ್ತಿ ಇಲ್ಲ ಅವನಿಗೆ. ಅಂತಹ ಬೇರೆ ಯಾವ ಪ್ರಯೋಜನವೂ ಇಲ್ಲದೆ ಪರಮಾತ್ಮನನ್ನೇ ಪ್ರಯೋಜನವನ್ನಾಗಿ ನಿರಂತರವಾಗಿ ಎಂದೆಂದಿಗೂ ಅದನ್ನೇ ಬೇಕು ಅಂತ ಅಂತಹ ಫಲವನ್ನು ಕೊಡುವಂತಹ ಭಕ್ತಿಯೋಗ ನಿಷ್ಠಾ. ಭಕ್ತಿಯೋಗದಲ್ಲಿ ನಿಷ್ಠೆಯು ಹೇಳಲ್ಪಟ್ಟಿತು, ಪ್ರತಿಪಾದಿತವಾಗಿತ್ತು. ಅತಿಶಯಿತ ಐಶ್ವರ್ಯಾಪೇಕ್ಷಾಣ, ಅತ್ಯಧಿಕವಾದ ಐಶ್ವರ್ಯವನ್ನು ಅಪೇಕ್ಷೆ ಮಾಡುವವರಿಗೆ ಆತ್ಮ ಕೈವಲ್ಯ ಮಾತ್ರ ಅಪೇಕ್ಷಾಣಾಂಚ, ಆತ್ಮನ ಕೇವಲ ಪ್ರಕೃತಿಯುಕ್ತವಾದ ಆತ್ಮ ಅನುಭವವನ್ನೇ ಅಪೇಕ್ಷಿಸುವವರಿಗೂ ಕೂಡ ಭಕ್ತಿಯೋಗ ತತ್ತದಪೇಕ್ಷಿತ ಸಾಧನಮಿತಿ ಚ ಉಕ್ತಂ. ಭಕ್ತಿಯೋಗವೇ ಅವರವರ ಅಪೇಕ್ಷಿತಕ್ಕೆ ಸಾಧನವಾಗುತ್ತೆ. ಐಶ್ವರ್ಯವನ್ನು ಪಡೆದುಕೊಳ್ಳುತ್ತಾ ಪರಮಾತ್ಮನನ್ನು ಪ್ರಾಪಕನನ್ನಾಗಿ ಅವನಲ್ಲಿ ಭಕ್ತಿಯೋಗ ಮಾಡಿ ಪ್ರಾಪ್ಯವಾದ ಐಶ್ವರ್ಯವನ್ನು ಪಡೆದುಕೊಳ್ಬೋದು. ಪರಮಾತ್ಮನನ್ನು ಪ್ರಾಪಕನನ್ನಾಗಿ ಉಪಾಸನೆ ಮಾಡಿ ಪ್ರಾಪ್ಯವಾದ ಪ್ರಕೃತಿಯುಕ್ತವಾದ ಆತ್ಮಾನುಭವವನ್ನು ಪಡೆದುಕೊಳ್ಬಹುದು. ಅಥವಾ ಪರಮಾತ್ಮನನ್ನು ಪ್ರಾಪಕ ಅಂತ ಮಾಡಿ ಅವನೇ ಪ್ರಾಪ್ಯ ಅಂತ ಜ್ಞಾನಯೋಗವನ್ನು ಮಾಡು. 3 ವಿಧವಾದ್ದು ಕೂಡ ಹೇಳಲ್ಪಟ್ಟಿತು. ಆದರೆ ಇದು ಭಕ್ತಿಯೋಗವನ್ನು ಮಾಡಬಹುದು. ಹೀಗೆ ಈ ಬೇರೆಯವರಿಗೂ ಕೂಡ ಅತಿಶಯ ಐಶ್ವರ್ಯದಲ್ಲಿ ಆರ್ತಿ ಅರ್ಥಾರ್ಥಿ ಇಬ್ಬರು ಸೇರಲ್ಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಆತ್ಮ ಕೈವಲ್ಯ ಮಾತ್ರ ಅಪೇಕ್ಷಿತಂ, ಕೇವಲ ಆತ್ಮನನ್ನು ಅಪೇಕ್ಷೆ ಪಡುವವರು ಅವರ ವಿಷಯವೂ ಕೂಡ ಅವರಿಬ್ಬರೂ ಕೂಡ ಭಕ್ತಿಯೋಗವನ್ನು ಮಾಡಿ ಅವರವರ ಅಪೇಕ್ಷಿತಗಳನ್ನು ಪಡೆದುಕೊಳ್ಳೋಕ್ಕೆ ಭಕ್ತಿಯೋಗವು ಸಾಧನ ಅನ್ನೋದು ಕೂಡ ಹೇಳಲ್ಪಟ್ಟಿತು. ಈ ಇಷ್ಟು ವಿಷಯಗಳು ಈಗ ಹೇಳಲ್ಪಟ್ಟಿತು. ಮೊದಲ 6 ಅಧ್ಯಾಯಗಳಲ್ಲಿ ಪರಮಾತ್ಮನನ್ನು ಪಡೆದುಕೊಳ್ಳೋಕ್ಕೆ ಸಾಕ್ಷಾತ್ ಉಪಾಯವಾದ ಭಕ್ತಿಯೋಗಕ್ಕೆ ಅಂಗವಾದ ಕರ್ಮಯೋಗ ಜ್ಞಾನಯೋಗಗಳು. 2ನೇ 6 ಅಧ್ಯಾಯಗಳಲ್ಲಿ ಅವನನ್ನು ಪಡೆದುಕೊಳ್ಳೋಕ್ಕೆ ಉಪಾಯವಾದ ಪರಮಾತ್ಮನ ಜ್ಞಾನಪೂರ್ವಕವಾಗಿ ಅವನ ಯಾಥಾತ್ಮ್ಯ ಜ್ಞಾನ, ಅವನ ಮಹಾತ್ಮೆ ಇವುಗಳ ಪೂರ್ವಕವಾಗಿ ಭಕ್ತಿಯೋಗವು ಹೇಗೆ ಮಾಡಬೇಕು ಅದು ಸಾಧನ ಅನ್ನೋದು ಹೇಳಲ್ಪಟ್ಟಿತು. ಅದರ ಜೊತೆಯಲ್ಲಿ ಮಿಕ್ಕ ಫಲಗಳನ್ನು ಆಸೆ ಪಡುವವರಿಗೆ ಭಕ್ತಿಯೋಗದಿಂದಲೇ ಐಶ್ವರ್ಯ ಕೈವಲ್ಯವನ್ನು ಪಡೆದುಕೊಳ್ಬಹುದು, ಅದು ಕೂಡ ಹೇಳಲ್ಪಟ್ಟಿತು. ಈಗ ಉಪರಿತನೇ ಷಟ್ಕೆ ಮುಂದಿನ 6 ಅಧ್ಯಾಯಗಳಲ್ಲಿ ಪ್ರಕೃತಿ ಪುರುಷ ತತ್ಸಂಸರ್ಗರೂಪ ಪ್ರಪಂಚ, ಪ್ರಕೃತಿ ಪುರುಷ ತತ್ಸಂಸರ್ಗರೂಪ ಪ್ರಪಂಚ, ಈಶ್ವರ ತದ್ಯಾಥಾತ್ಮ್ಯ ಕರ್ಮಜ್ಞಾನ ಭಕ್ತಿ ಸ್ವರೂಪ ತದುಪಾದಾನ ಪ್ರಕಾರಾಶ್ಚ ಷಟ್ಕದ್ವಯೋದಿತಾ ವಿಶೋಧ್ಯಂತೆ. ಇದು ಹಿಂದಿನ 2 ಷಟ್ಕಗಳಲ್ಲಿ 12 ಅಧ್ಯಾಯಗಳಲ್ಲಿ ಹೇಳಿದ ಅರ್ಥಗಳೇ ಈಗ ವಿಶೇಷವಾಗಿ ಪರಿಶೋಧನೆ ಮಾಡಲ್ಪಡುತ್ತೆ. ವಿಶೇಷವಾಗಿ ಅದರ ಬಗೆಯ ಅರ್ಥಗಳು, ವಿಶೇಷವಾದ ಅರ್ಥಗಳು ಈಗ ತಿಳಿಯಲ್ಪಡುತ್ತೆ. ಯಾವುದು ಅಂದರೆ ಪ್ರಕೃತಿ ಪುರುಷ ಸಂಸರ್ಗರೂಪ ಪ್ರಪಂಚ, ಪ್ರಕೃತಿ ಮತ್ತು ಪುರುಷ ಮತ್ತು ಇವರಿಬ್ಬರ ಸಂಸರ್ಗರೂಪವಾದ ಈ ಪ್ರಪಂಚ ಮತ್ತು ಈಶ್ವರ, ಈ 4 ವಿಷಯಗಳು ಪ್ರಕೃತಿ ಪುರುಷ ಅವರ ಸಂಸರ್ಗರೂಪವಾದ ಪ್ರಪಂಚ ಮತ್ತು ಈಶ್ವರ ಅವರ ತದ್ಯಾಥಾತ್ಮ್ಯ ಕರ್ಮ ಜ್ಞಾನ ಭಕ್ತಿರೂಪ ತದುಪಾದಾನ ಪ್ರಕಾರಾಶ್ಚ. ಅವರ ಯಾಥಾತ್ಮ್ಯ ಜ್ಞಾನವು ಕರ್ಮ ಜ್ಞಾನ ಭಕ್ತಿ ಮೊದಲಾದ ರೂಪ ಮತ್ತು ಅವುಗಳ ಉಪಾದಾನ ಸ್ವೀಕಾರ ಮಾಡುವಂತಹ ಪ್ರಕಾರಗಳು ಇವುಗಳೆಲ್ಲವೂ ಕೂಡ ಹಿಂದೆ ಹೇಳಲ್ಪಟ್ಟಿತು. ಅವುಗಳು ವಿಶೇಷವಾಗಿ ಇಲ್ಲಿ ವಿಶೋಧಿಸಲ್ಪಡುತ್ತೆ. ಅದರ ಬಗ್ಗೆ ಇನ್ನೂ ಅಧಿಕವಾದ ಅರ್ಥಗಳು, ಹಿಂದೆ ಹೇಳಲ್ಪಡದೇ ಇರುವ ಅರ್ಥಗಳು ಹೇಳಲ್ಪಡುತ್ತೆ. ಅಲ್ಲಿ ನೇರವಾಗಿ ಪ್ರಧಾನವಾದ ಅರ್ಥಗಳು ಹೇಳಲ್ಪಟ್ಟಿತು. ಉಪಾಯಕ್ಕೆ ಏನು, ಸ್ವರೂಪವೇನು, ಅದರ ಪ್ರಕಾರಗಳೇನು, ಭೇದವೇನು ಮೊದಲಾದದೆಲ್ಲ ಹೇಳಲ್ಪಟ್ಟಿತು. ಈಗ ಅದಕ್ಕೆ ಸಂಬಂಧಿಸಿದಂತೆ ಅಧಿಕವಾದ ವಿಷಯಗಳು ಇಲ್ಲಿ ವಿಚಾರ ಮಾಡಲ್ಪಡುತ್ತೆ ಇನ್ನು ಮುಂದಿನ 6 ಅಧ್ಯಾಯಗಳಲ್ಲಿ. ತತ್ರ ತಾವತ್ ತ್ರಯೋದಶೆ, ಈ 6 ಅಧ್ಯಾಯಗಳಲ್ಲಿ ಈಗ 13ನೇ ಅಧ್ಯಾಯದಲ್ಲಿ ದೇಹಾತ್ಮನೋ ಸ್ವರೂಪಂ, ದೇಹ ಸ್ವರೂಪ ಆತ್ಮನ ಸ್ವರೂಪವು, ದೇಹ ಯಾಥಾತ್ಮ್ಯ ಶೋಧನಂ, ದೇಹದ ಒಂದು ಯಾಥಾತ್ಮ್ಯ ಅದರ ಒಂದು ಶೋಧನೆ, ದೇಹ ವಿಯುಕ್ತ ಆತ್ಮಪ್ರಾಪ್ತಿ ಉಪಾಯ, ದೇಹದಿಂದ ವಿಯುಕ್ತವಾದ ಆತ್ಮನನ್ನು ಪಡೆದುಕೊಳ್ಳೋಕ್ಕೆ ಉಪಾಯ, ವಿವಿಕ್ತ ಆತ್ಮಸ್ವರೂಪ ಸಂಶೋಧನಂ,
ಪ್ರಕೃತಿವಿಯುಕ್ತನಾದ ಆತ್ಮಸ್ವರೂಪದ ಒಂದು ಸಂಶೋಧನೆ. ತಥಾವಿಧಸ್ಯ ಆತ್ಮನಶ್ಚ ಅಚಿತ್ ಸಂಬಂಧ ಹೇತು, ಅಂತಹ ಆತ್ಮನಿಗೆ ಅಚಿತ್ತಿನ ಸಂಬಂಧ ಉಂಟಾಗೋಕ್ಕೆ ಕಾರಣ ಯಾವುದು? ಅದು ತತಃ ವಿವೇಕಾನುಸಂಧಾನ ಪ್ರಕಾರಶ್ಚ ಉಚ್ಯತೆ. ಅದಕ್ಕೆ ಅದಾದ ಮೇಲೆ ವಿವೇಕ ಅನುಸಂಧಾನ ಪ್ರಕಾರವು, ಈ ವಿವೇಕವನ್ನು ಹೇಗೆ ಅನುಸಂಧಾನ ಮಾಡೋದು, ಅದರ ಪ್ರಕಾರಗಳು, ಇದೆಲ್ಲ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ದೇಹ ಆತ್ಮನ ಸ್ವರೂಪ, ದೇಹಯಾತ ಆತ್ಮೀಯ ಶೋಧನೆ, ದೇಹವಿಯುಕ್ತ ಆತ್ಮಪ್ರಾಪ್ತಿ ಉಪಾಯ, ವಿವಿಕ್ತ ಆತ್ಮಸ್ವರೂಪ ಸಂಶೋಧನೆ. ತಥಾವಿಧಸ್ಯ ಆತ್ಮನಃ ಅಚಿತ್ ಸಂಬಂಧ ಹೇತು, ಅವನಿಗೆ ಇಂತಹ ಆತ್ಮನಿಗೆ ಅಚಿತ್ತಿನ ಸಂಬಂಧ ಬರೋಕ್ಕೆ ಕಾರಣ, ಅದರ ಜೊತೆ ವಿವೇಕ ಅನುಸಂಧಾನ, ಈ ವಿವೇಕದ ಜ್ಞಾನದ ಅನುಸಂಧಾನ ಮಾಡುವ ಪ್ರಕಾರಗಳು, ಇದೆಲ್ಲವೂ ಇಲ್ಲಿ ಹೇಳಲ್ಪಡುತ್ತೆ. ಇದು ಬಹಳ ಪ್ರಧಾನವಾಗಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನೆಲ್ಲ ಇಲ್ಲಿ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. 2ನೇ ಶ್ಲೋಕದಲ್ಲಿ ವಿಸ್ತಾರವಾದ ವ್ಯಾಖ್ಯಾನ. ಆರಂಭದಲ್ಲಿ ಶ್ರೀ ಭಗವಾನ್ ವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರವಿದ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇದಂ ಶರೀರಂ ಕ್ಷೇತ್ರಂ ಇತಿ ಅಭಿಧೀಯತೆ, ಈ ಶರೀರವು ಕ್ಷೇತ್ರ ಅಂತ ಹೇಳಲ್ಪಡುತ್ತೆ. ಏತತ್ ಯಹ ವೇತ್ತಿ, ಇದನ್ನು ಯಾರು ತಿಳಿತಾನೋ, ಇಲ್ಲೊಬ್ಬ ತಿಳಿಯವನಿದ್ದಾನೆ ಕ್ಷೇತ್ರದಲ್ಲಿ, ಅವನನ್ನು ಕ್ಷೇತ್ರಜ್ಞ ಇತಿ ತದ್ವಿದಃ ಪ್ರಾಹುಃ. ಇದನ್ನ ಈ ದೇಹಾತ್ಮ ವಿವೇಕವುಳ್ಳವರು ಹೇಳಿದ್ರು, ಈ ರೀತಿ ಹೇಳ್ತಾರೆ, ಆ ರೀತಿ ಹೇಳಿದ್ದಾರೆ ಅನ್ನೋದನ್ನು. ಇದಂ ಶರೀರಂ ಅಂದರೆ ಶರೀರ ಅನ್ನೋದು ಏನು, ಶರೀರದ ಸ್ವರೂಪವು ಹೇಳಲ್ಪಡುತ್ತೆ. ದೇವಃ ಅಹಂ, ಮನುಷ್ಯಃ ಅಹಂ, ಸ್ಥೂಲಃ ಅಹಂ, ಕೃಶಃ ಅಹಂ ಇತಿ ಆತ್ಮನ ಭೋಕ್ತೃ ಸಹ ಸಾಮಾನಾಧಿಕರಣ್ಯೇನ ಪ್ರತೀಯಮಾನಂ ಭೋಕ್ತುಃ ಆತ್ಮನಃ ಅರ್ಥಾಂತರಭೂತಂ ತಸ್ಯ ಭೋಗಕ್ಷೇತ್ರಂ ಇತಿ ಶರೀರಯಾಥಾತ್ಮ್ಯ ವಿದ್ಭಿಃ ಅಭಿಧೀಯತೆ. ಇಲ್ಲಿ ಮನುಷ್ಯ, ದೇವ, ಮನುಷ್ಯ ಅನ್ನೋದು ಜಾತಿಯನ್ನು ತಿಳಿಸುತ್ತೆ. ಸ್ಥೂಲಃ ಕೃಶಃ ಅನ್ನೋ ಅದರ ಗುಣವನ್ನು ತಿಳಿಸುತ್ತೆ. ಜಾತಿಯೂ ಗುಣಕ್ಕೂ ಸಮಾನವಾಗಿ ನಮ್ಮನ್ನು ಸಮಾನಾಧಿಕರಣದಿಂದ ನಾವು ಅನುಸಂಧಾನ ಮಾಡ್ತೀವಿ, ವಿವೇಕ ಜ್ಞಾನವಿಲ್ಲದವರು. ಈ ರೀತಿ ದೇವಃ ಅನ್ನೋದು ದೇವತ್ವ ಜಾತಿ ಸೇರಿದವನು ನಾನು, ಆತ್ಮ ಅಂತ ಯಾರು ನಾವು ಅನುಸಂಧಾನ ಮಾಡ್ತೀವೋ. ಮನುಷ್ಯ ಅಹಂ, ಮನುಷ್ಯತ್ವ ಜಾತಿಗೆ, ಮನುಷ್ಯ ಜಾತಿ ಹೊಂದಿರುವವನು. ಸ್ಥೂಲ ದಪ್ಪಗಿದ್ದೇನೆ, ಕೃಶಃ ಸಣ್ಣಗಿದ್ದೇನೆ, ಇದೆಲ್ಲ ಅದರ ಗುಣಗಳು. ಇದರ ಜೊತೆ ಆತ್ಮನನ್ನು ಒಂದಾಗಿ ಅನುಸಂಧಾನ ಮಾಡ್ತೀವಿ. ಆತ್ಮನ ಭೋಕ್ತೃ ಸಹ, ಆತ್ಮ ಆದ, ಅನುಭವಿಸುವವನಾದ ಅವನ ಜೊತೆ ಸಮಾನಾಧಿಕರಣ್ಯೇನ ಪ್ರತೀಯಮಾನಂ, ಸಮಾನವಾದ ಅಧಿಕರಣದೊಡನೆ ತಿಳಿದು ಬರುವಂತಹ ಭೋಕ್ತು ಆತ್ಮನಃ, ಭೋಕ್ತಾ ಆದ ಆತ್ಮನಿಗಿಂತ ಅರ್ಥಾಂತರಭೂತಂ, ಅರ್ಥಾಂತರಭೂತಂ ಅಂದರೆ ಬೇರೆಯಾದಂತಹ ಅಥವಾ ಅರ್ಥಾಂತರಭೂತಸ್ಯ, ಬೇರೆಯಾದಂಥದ್ದು, ಬೇರೆ ಪದಾರ್ಥವಾದ ಭೋಗಕ್ಷೇತ್ರಂ, ತಸ್ಯ ಭೋಗಕ್ಷೇತ್ರಂ, ಅವನಿಗೆ ಅನುಭವಿಸೋಕ್ಕೆ ಜಾಗ ಇದು, ಇದು ಒಂದು ಸ್ಥಳವಾಗಿದೆ. ಇದು ಭೋಗಕ್ಷೇತ್ರ, ಇದು ಅನುಭವಕ್ಕೆ ಸ್ಥಳವಾಗಿರೋದು ಸ್ಥಾನ. ಇದು ಭೋಗಕ್ಷೇತ್ರಂ, ಇದು ಭೋಕ್ತ ಆದ ಆತ್ಮನಿಗಿಂತ ಬೇರೆಯಾದದ್ದು, ಅವನ ಅನುಭವಗಳಿಗೆಲ್ಲ ಸ್ಥಾನವಾದದ್ದು ಅಂತ ಈ ಶರೀರಂ, ಇದಂ ಶರೀರಂ ಶರೀರ ಯಾಥಾತ್ಮ್ಯ ವಿದ್ಭಿಃ ಅಭಿಧೀಯತೆ. ಈ ಶರೀರ ಯಾಥಾತ್ಮ್ಯವನ್ನು ತಿಳಿದವರು ಈ ರೀತಿ ಹೇಳ್ತಾರೆ, ಅವನಿಗೆ ಭೋಗಕ್ಷೇತ್ರ ಅಂತ ಹೇಳ್ತಾರೆ. ಆತ್ಮನಿಗಿಂತ ಇದು ಬೇರೆಯಾದದ್ದು ಅಂತ ಹೇಳ್ತಾರೆ. ತಸ್ಯ ಭೋಗಕ್ಷೇತ್ರಮಿತಿ ಅಭಿಧೀಯತೆ, ಭೋಗಕ್ಕೆ ಕ್ಷೇತ್ರ, ಅನುಭವಕ್ಕೆ ಸ್ಥಾನವಾದದ್ದು ಅಂತ ಹೇಳ್ತಾರೆ. ಭೋಕ್ತು ಆತ್ಮನಃ ಅರ್ಥಾಂತರಭೂತಂ ಅಂತ ಹೇಳ್ತಾರೆ, ಅವನಿಗಿಂತ ಆತ್ಮನಿಗಿಂತ ಬೇರೆಯಾದದ್ದು ಅಂತ ಹೇಳ್ತಾರೆ. ಇದು ಹೇಗೆ ತಿಳಿದು ಬರುತ್ತೆ ಅಂದರೆ, ಭೋಕ್ತೃ ಸಹ ಸಮಾನಾಧಿಕರಣ್ಯೇನ ಪ್ರತೀಯಮಾನ, ಭೋಕ್ತಾದ ಆತ್ಮನೊಡನೆ ಸಮಾನವಾದ ಅಧಿಕರಣದಲ್ಲಿ ಸಮಾನವಾಗಿರೋ ಹಾಗೆ ಕಂಡುಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಸ್ಥೂಲ ಅಹಂ, ಕೃಶಃ ಅಹಂ, ಮನುಷ್ಯೋ ಅಹಂ, ದೇಹೋ ಅಹಂ, ಈ ರೀತಿಯಾದ ಅನುಸಂಧಾನದಿಂದ ಇವನಿಗೆ ಸಮಾನಾಧಿಕರಣವಾಗಿರೋ ಹಾಗೆ ಅದೇ ಒಂದೇ ಅನ್ನೋ ಹಾಗೆ ಕಂಡುಬರುತ್ತೆ. ಸಮಾನಾಧಿಕರಣದಿಂದ ಒಂದೇ ಅರ್ಥ ಹೇಳಲ್ಪಡುತ್ತೆ. ಎರಡು ಶಬ್ದಗಳು ಒಂದೇ ಪದಾರ್ಥವನ್ನು ವಿಶೇಷಿಸೋದು. ಆದ್ದರಿಂದ ಇಲ್ಲಿ ದೇವಃ ಅನ್ನೋದು, ಅಹಂ ಅನ್ನೋದು ಒಂದೇ ಪದಾರ್ಥವನ್ನು ವಿಶೇಷಿಸೋ ಹಾಗೆ ಅನುಸಂಧಾನ ಮಾಡ್ತೀವಿ. ಜೀವಾತ್ಮನೇ ಅದರಿಂದ ಅಹಮರ್ಥ ಅಂತ ಹೇಳಿದ್ರೆ ಅಹಂ ಶಬ್ದದಿಂದ ತಿಳಿದುಪಡುವಂತಹ ಪದಾರ್ಥ ಜೀವಾತ್ಮ. ದೇವಃ ಅಹಂ ಅಂದರೆ ದೇವನು, ಅಹಂ ಅಂತ ಪದಾರ್ಥದಿಂದ ತಿಳಿಯುವವನು, ಅಹಮರ್ಥನು, ದೇವನು ಒಬ್ಬನೇ ಅಂತ ತಿಳಿದು ಬರುತ್ತೆ. ಜೀವಾತ್ಮನೇ ದೇವ ಅಂತ ದೇವತ್ವ ಜಾತಿ ಉಳ್ಳವನು. ಮನುಷ್ಯ ಅಹಂ, ಮನುಷ್ಯತ್ವ ಜಾತಿ ಉಳ್ಳವನು, ಅಹಂ ಶಬ್ದದಿಂದ ಹೇಳಲ್ಪಡುವವನು ಜೀವಾತ್ಮ.
ಅಂತ ನಮಗೆ ಕಂಡು ಬರುತ್ತೆ ಎರಡು ಸಮಾನಾಧಿಕರಣದಿಂದ. ಸ್ಥೂಲಃ ಅಹಂ, ಸ್ಥೂಲತ್ವ ಗುಣವಿಶಿಷ್ಟನಾದವನು. ಅಹಂ ಪದಾರ್ಥನಾದವನು, ಇವನು ಜೀವಾತ್ಮನೇ ಅಂತ ತಿಳಿದು ಬರುತ್ತೆ. ಕೃಶಃ ಅಹಂ, ಇದನ್ನೆಲ್ಲ ಸಮಾನಾಧಿಕರಣದಿಂದ ಒಂದೇ ಪದಾರ್ಥ ತಿಳಿದು ಬರುತ್ತೆ, ಇಬ್ಬರು ಒಂದೇ ಅಂತ ಹೇಳೋ ಹಾಗೆ. ಆದ್ದರಿಂದ ಇದು ಈ ರೀತಿ ದೇಹಕ್ಕಿಂತ ಬೇರೆಯಾದವನು, ಆತ್ಮನಿಗಿಂತ ಬೇರೆಯಾದದ್ದು ಈ ದೇಹ. ಆತ್ಮನ ಅನುಭವಕ್ಕೆ ಇರುವಂತಹ ಸ್ಥಾನ ಅನ್ನೋದನ್ನು ಶರೀರದ ಯಾತಾತ್ಮ್ಯವನ್ನು ತಿಳಿದವರು ಹೇಳ್ತಾರೆ. ಆದ್ದರಿಂದ ಅವನಿಗೆ ಅನುಭವಕ್ಕೆ ಸ್ಥಾನವಾದದ್ದು ಅವನಿಗಿಂತ ಬೇರೆಯಾದದ್ದು. ಆದರೆ ಹೀಗೆ ತಿಳಿದು ಬರುತ್ತೆ, ಪ್ರತೀಯಮಾನಂ, ಈ ರೀತಿ ತಿಳಿದು ಬರ್ತಾ ಇರೋದನ್ನು ಅವನಿಗಿಂತ ಬೇರೆಯಾದದ್ದು, ಅವನ ಅನುಭವಕ್ಕೆ ಇರುವಂತಹ ಸ್ಥಾನ ಅಂತ ಆ ಆತ್ಮಯಾಥಾತ್ಮ್ಯವನ್ನು ಯಾರು ತಿಳಿದಿದ್ದಾರೋ ಅವರು ಹೇಳ್ತಾರೆ. ಏತತ್ ಅವಯವಶಃ ಸಂಘಾತ ರೂಪೇಣ ಚ ಇದಮಹಂ ವೇದ್ಮಿ ಇತಿ ಯೋ ವೇತ್ತಿ. ಇದನ್ನು ಒಂದೊಂದು ಅವಯವಗಳಲ್ಲಿಯೂ ಮತ್ತು ಅದರ ಸಂಘಾತ ರೂಪ ಎಲ್ಲ ಸೇರಿ ಒಟ್ಟಿಗೆ ತಿಳಿದು ಬರೋದು. ಇದೆರಡು ರೂಪದಲ್ಲಿಯೂ ಕೂಡ ಇದನ್ನು ನಾನು ತಿಳಿದಿದ್ದೇನೆ ಅಂತ ಯಾರು ತಿಳಿತಾನೋ, ಇದನ್ನು ನಾನು ತಿಳಿದಿದ್ದೇನೆ ಅಂತ ಯಾರು ತಿಳಿತಾನೋ, ಇದಹಂ ವೇದ್ಮಿ ಇತಿ ಯಹ ವೇತ್ತಿ. ಅವಯವಶಃ ಅಂದರೆ ಕೈ ಕಾಲು ಮೊದಲಾದ್ದು, ನನ್ನ ಕೈ ನನ್ನ ಕಾಲು ಅಂತ ಅವಯವಗಳನ್ನು ಒಂದೊಂದಾಗಿ ಬೇರೆಯಾಗಿ ತಿಳಿಯೋದು. ನನ್ನ ಕೈ ಅಂತ ಇವನು ನನ್ನದು ಅನ್ನೋ ಹಾಗೆ ತಿಳಿತಾನವನು. ಯಹ ಇದಂ ಅಹಂ ವೇದ್ಮಿ ಇತಿ ವೇತ್ತಿ, ನನ್ನ ಕೈ ಅಂತ ನಾನು ತಿಳಿದಿದ್ದೀನಿ ಅಂತ ತಿಳಿತಾನೆ. ನನ್ನ ಶರೀರ ಅಂತ ಸಂಘಾತ ರೂಪದಲ್ಲಿ ತಿಳಿತಾನೆ, ಎಲ್ಲ ಅವಯವಗಳು ಸೇರಿದ ಒಂದು ಪದಾರ್ಥ ಸಂಘಾತ ರೂಪದಲ್ಲಿಯೂ ತಿಳಿತಾನೆ. ತಂ ವೇದ್ಯಭೂತಾತ್ ಅಸ್ಮಾತ್ ವೇದಿತೃತ್ವೇನ ಅರ್ಥಾಂತರಭೂತಂ. ವೇದ್ಯವಾದದ್ದು ಶರೀರ ಅಥವಾ ಅವಯವಗಳು. ವೇದಿತೃತ್ವ, ವೇದಿತ ಅಂತ ಹೇಳಿದ್ರೆ ಜೀವಾತ್ಮ, ವೇದಿತೃ ಆಗಿರೋದ್ರಿಂದ ಈ ವೇದ್ಯಭೂತವಾದಕ್ಕಿಂತ ಬೇರೆಯಾದವನು. ವೇದ್ಯಭೂತವಾದದ್ದು ಶರೀರ ಅಥವಾ ಅವಯವಗಳು, ವೇದಿತೃ ಆದವನು ಜೀವಾತ್ಮ. ವೇದಿತೃತ್ವೇನ ಅರ್ಥಾಂತರಭೂತಂ, ಅದನ್ನು ತಿಳಿಯೋವನಾದ್ದರಿಂದ ಅದಕ್ಕಿಂತ ಬೇರೆಯಾಗಿದ್ದಾನೆ. ತಿಳಿಯಲ್ಪಡುವ ಶರೀರ ಅವಯವಕ್ಕಿಂತ ತಿಳಿಯುವವನಾದ ಜೀವಾತ್ಮನು ಬೇರೆಯಾಗಿದ್ದಾನೆ. ಅರ್ಥಾಂತರಭೂತಂ ಅಂದರೆ ಬೇರೆ ಪದಾರ್ಥನಾಗಿದ್ದಾನೆ. ಅವನನ್ನು ಕ್ಷೇತ್ರಜ್ಞ ಇತಿ ತದ್ವಿಧ ಆತ್ಮ ಯಾಥಾತ್ಮ್ಯವಿಧ ಪ್ರಾಹು. ಬೇರೆಯಾದವನು ಅಂತ ಅದನ್ನು ಯಾರು ತಿಳಿದಿದ್ದಾರೋ ಅವರು ಹೇಳ್ತಾರೆ. ಆತ್ಮನ ಯಾಥಾತ್ಮ್ಯವನ್ನು ತಿಳಿದವರು ಅವನನ್ನು ಕ್ಷೇತ್ರಜ್ಞನು ಅಂತ ಹೇಳ್ತಾರೆ. ಶರೀರವನ್ನು ಕ್ಷೇತ್ರ ಅಂತ ಹೇಳ್ತಾರೆ, ಅದನ್ನು ತಿಳಿಯುವವನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಅವನಿಗಿಂತ ಬೇರೆಯಾದವನು ಆತ್ಮನು ಶರೀರಾತ್ಮ ಅದರ ಒಂದು ಸ್ವರೂಪವನ್ನು ಇಲ್ಲಿ ಹೇಳಲ್ಪಡುತ್ತೆ. ಅದಕ್ಕೆ ಮುಂದೆ ಅದನ್ನೆಲ್ಲ ವಿವರಿಸ್ತಾರೆ ವಿಸ್ತಾರವಾಗಿ. ದೊಡ್ಡ ಭಾಷೆ ಇದೆ ಇದು, ಮಧ್ಯದಲ್ಲಿ ನಿಲ್ಲಿಸೋದಕ್ಕಿಂತ ಇದನ್ನು ಮುಂದಿನ ಕ್ಲಾಸ್ನಲ್ಲಿ ಇದನ್ನು ತಗೊಳ್ಳೋಣ. ಮಿಥ್ಯ ಭಾಗವನ್ನೆಲ್ಲ ಈಗ ಇದಕ್ಕೆ ಸಮರ್ಥನೆ ಮಾಡ್ತಾರೆ, ಹೇಗೆಲ್ಲ ಇದು ಬರುತ್ತೆ ಅದರ ವ್ಯಾಖ್ಯಾನವನ್ನು ಕೊಡ್ತಾರೆ ಭಾಷಿಕಾರರು. ಮೊದಲು ಸಂಗ್ರಹವಾಗಿ ಹೇಳಿದ್ರು, ಇದಂ ಶರೀರಂ ಕ್ಷೇತ್ರಮಿತಿ ಅಭಿಧೀಯತೆ, ಅದರ ಅರ್ಥ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ. ಆ ಎರಡು ಅರ್ಥಕ್ಕೆ ಎರಡು ವಾಕ್ಯಗಳಲ್ಲಿ ಇದನ್ನು ಸಂಗ್ರಹವಾಗಿ ಹೇಳಿ ಅದನ್ನು ವಿವರಿಸ್ತಾರೆ ಈಗ ಮುಂದೆ ಅದರ ವಿಷಯದಲ್ಲಿ. ಅದನ್ನು ಮುಂದಿನ ಕ್ಲಾಸಿನಲ್ಲಿ ನೋಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿ ಮುಗಿಸ್ಕೊಳ್ತೀವಿ. ಯೋ ನಿತ್ಯಮಚ್ಯುತ ಪದಾಂಬುಜೈರ್ಮರುಕ್ಮವ್ಯಾಮೋಹತಃ ದರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ